ಟೈಮ್ ಆ್ಯಂಡ್ ವರ್ಕ್ ಫಾರ್ ಆಲ್ ಎಕ್ಸಾಮಿನೇಷನ್ಸ್. ಓಕೆ, ಎಲ್ಲ ಎಕ್ಸಾಮ್ಸ್, ಬಟ್ ಮೋಸ್ಟ್ಲಿ ಇದು ಬ್ಯಾಚ್ ರಿಲೇಟೆಡ್ ಟು ದಿಸ್ ಅಗ್ನಿವೀರ್, ಆರ್ಮಿ, ಜಿ ಡಿ, ಟೆಕ್ನಿಕಲ್ ಎಲ್ಲ ಎಕ್ಸಾಮ್ಸ್ಗೆ. ಸ್ಟಾರ್ಟಿಂಗ್ ಟೈಪ್ ವೈಸ್ ಮಾಡೋರು ಆಲ್ ಲೆಸನ್ ವಿ ವಿಲ್ ಬಿ ಡೂಯಿಂಗ್ ದಿಸ್ ಟೈಪ್ ವೈಸ್. ಓಕೆ, ಟೈಪ್ 1, ಟೈಪ್ 2, ಟೈಪ್ 3. ಫಸ್ಟ್ ಈಸಿ ಟೈಪ್ಸ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಫಸ್ಟ್ ಮಾಡೋನು, ಆಮೇಲೆ ಏನೇನು ಎಕ್ಸ್ಟ್ರಾ ಇದೆ ಅದು ಬೇರೆ ಟೈಪ್ಸಲ್ಲಿ ಮಾಡೋಣ. ठीक है, सो दिस विल बी योर सिलेबस, आई मीन डेली शेड्यूल आर्मी जीडी. ठीक है, ये प्रकार क्लासेस नाउ मॉर्निंग 6 to 8 रीजनिंग एंड साइंस बाय सुनील सर. आमेले 9:30 to 11 जीके बाय सुरेखा मैडम. 11 to 12:30 साइंस बाय वर्षा मैडम will come. 2:30 to 4:30 okay, here I will take, then we will discuss the papers. ठीक है, ಆಮೇಲೆ ಸಿಂಗಾಡಿ ಸರ್ ಮತ್ತೆ ಬರುತ್ತದೆ ನಿಮಗೆ ಕ್ಲಾಸಸ್ ಮಾಡೋದು. सो कंप्लीट मॉर्निंग टू इवनिंग टोटली क्लास हम करेंगे. लेट्स स्टार्ट विद द टाइप नंबर 1 ऑफ टाइम एंड वर्क. सो एवरीवन, टाइम एंड वर्क टाइप नंबर 1. ठीक है, सो वॉट एवर आई विल टेल ग्यारंटेड सेम कॉन्सेप्ट सेम क्वेश्चंस एग्जामದಲ್ಲಿ ಬರುತ್ತದೆ. ठीक है, that will come in the examination. सो टाइप नंबर 1 टाइम एंड वर्क ದಲ್ಲಿ ಯಾವ ಪ್ರಕಾರ ಕ್ವಶನ್ ಬರ್ತಾರೆ ನೋಡು. ಫಸ್ಟ್ ಆಫ್ ಆಲ್, ಸಪೋಸ್ ಎ ಕ್ಯಾನ್ ಡೂ ಅ ವರ್ಕ್ ಇನ್ 10 days. A can do a work in 10 days, and similarly B can do same work ಅದೇ ಸೇಮ್ ಕೆಲಸ in 15 days. Then question asked to you in your examination will be, then in how many days A and B together can do the work. A and B together complete work. ಅವರು ಇಬ್ಬರು ಕೆಲಸ ಮಾಡಿದೆ ಅಂದರೆ ಎಷ್ಟು ಟೈಮ್ದಲ್ಲಿ ಅದು ಕೆಲಸ ಕಂಪ್ಲೀಟ್ ಆಗುತ್ತದೆ. ಆಪ್ಷನ್ಸ್ ನಿಮಗೆ ಹೇಳ್ತೇನೆ, ಕಮಾನ್ ಆನ್ಸರ್ ಮಾಡಿರಿ. ಆಪ್ಷನ್ ಇದೆ 1 ಸಿಂಪಲ್ 25 days. ನೀವು ಹೇಳ್ರಿ 25 days ಇದೆ ಆನ್ಸರ್. ಇಲ್ಲ, ರಾಂಗ್ ಆಗುತ್ತದೆ. 25 ಟಿಕ್ ಮಾಡಬೇಡ. 10 + 15 ರಾಂಗ್ होगा. फिर कितना होगा? 5 days होगा. ऑप्शन सी 12 days होगा. ऑप्शन डी 6 days होगा. ಏನಾಗುತ್ತದೆ? ಎಷ್ಟು ಡೇಸ್ ಆಗುತ್ತೆ? 5 days ತಪ್ಪಾಗಿದೆ. 5 days ಇಸ್ ಆಲ್ಸೋ ರಾಂಗ್. 25 days ನೋಡು. ಹಾಂ, 25 days ನಿಮ್ದು ಆನ್ಸರ್ ನೋಡು. ಎ ಕ್ಯಾನ್ ಡೂ ದ ವರ್ಕ್ ಇನ್ 10 days. ಇಫ್ ಯು ಆರ್ ಎಂಪ್ಲಾಯಿಂಗ್ ಎ, ವಾಟ್ ಎ ಇಸ್ ಟೆಲಿಂಗ್, ದಿಸ್ ಹೌಸ್ ಐ ವಿಲ್ ಬಿಲ್ಡ್. ಒಂದು ಮನೆ ಇದೆ, ನಾನು ಮನೆ 10 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಒಂದು ರೂಮ್ ಇದೆ, ಒಂದು ರೂಮ್ ಕಟ್ಟಬೇಕು. ವಿ ಹ್ಯಾವ್ ಟು ಬಿಲ್ಡ್ 1 room. ಹಿ ಈಸ್ ಟೆಲಿಂಗ್ ಐ ವಿಲ್ ಬಿಲ್ಡ್ ದ ರೂಮ್ ಇನ್ 10 days. ಬಿ ಈಸ್ ಸೇಯಿಂಗ್ ಐ ವಿಲ್ ಡೂ ದ ವರ್ಕ್ ಇನ್ 15 days. ನಾನು 15 ದಿವಸದಲ್ಲಿ ಇದು ಬಿಲ್ಡಿಂಗ್ ತಯಾರು ಮಾಡ್ತೇನೆ. ನಾನು ಏನು ಹೇಳ್ತೇನೆ, ನೀವು ಇಬ್ಬರೂ ಬರ್ರಿ, ಎ ಆ್ಯಂಡ್ ಬಿ ಬೋತ್ ಕಮ್. ಸೊ ಟೈಮ್ ज़्यादा लगेगा या कम लगेगा? कम लगेगा, ಕಡಿಮೆ, ರೈಟ್? ಸೊ ಅದಕ್ಕೆ 525 ಆನ್ಸರ್ ಇಲ್ಲ. ಸೊ ಹೆಂಗೆ ಮಾಡಬೇಕು ಕ್ವೆಶನ್ಸ್, ಹೌ ಟು ಡೂ ದಿ ಕ್ವೆಶನ್ಸ್? ಸಿ ಹಿಯರ್ ಐ ವಿಲ್ ಟೆಲ್ ಯು ಡಿಫ್ರೆಂಟ್. ಫಸ್ಟ್ ಮೆಥಡ್ ನಂಬರ್ 1, ಆಮೇಲೆ ಮೆಥಡ್ 1 ಇಸ್ ಇಂಪಾರ್ಟೆಂಟ್, ಸ್ವಲ್ಪ ಲೆಂದಿ ಇದೆ. ಮೆಥಡ್ ನಂಬರ್ 2 ಶಾರ್ಟ್ಕಟ್ ಇದೆ. ಆಮೇಲೆ ನೋಡೋಣ ಶಾರ್ಟ್ ಅಂದರೆ ಫಾರ್ಮುಲಾ, ಲಾಸ್ಟ್ ನೋಡೋಣ ಶಾರ್ಟ್ ಫಾರ್ಮುಲಾ. ठीक है, बट यू शुड रिमेंबर इದೇ ಮೆಥಡ್ ಗೊತ್ತಿರಬೇಕು ಮತ್ತು ಅದು ಮೆಥಡ್ ಇಬ್ಬರು ನಿಮಗೆ ಗೊತ್ತಿರಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ವೆಶ್ಚನ್ ಹಿಯರ್. ಎ ಕ್ಯಾನ್ ಡೂ ಅ ವರ್ಕ್ ಇನ್ 10 days. ठीक है, so I will write A can do the work in 10 days. So 10 days. B can do the same work in ಎಷ್ಟು days? 15 days. Question asked is A plus B ಎಷ್ಟು ಡೇಸ್ನಲ್ಲಿ ಇದು ಕೆಲಸ ಕಂಪ್ಲೀಟ್ ಮಾಡುತ್ತದೆ. ಇನ್ ಹೌ ಮಚ್ ಟೈಮ್ ದೇ ವಿಲ್ ಕಂಪ್ಲೀಟ್ ದ ವರ್ಕ್. ಕ್ವಶನ್ ಇದೇ ಇರಬೇಕು, ಕೆಲಸ ಏನಿದೆ, ವಾಟ್ ಈಸ್ ದ ವರ್ಕ್, ಅದು ಫಸ್ಟ್ ಔಟ್. ಸೊ ರಿಮೆಂಬರ್, ವಾಟ್ ಈಸ್ ದ ವರ್ಕ್? ಫಸ್ಟ್ ಥಿಂಗ್ ಈಸ್ ಅವರಿಗೆ ವರ್ಕ್ ಕೊಡಬೇಕು. ಏನು ವರ್ಕ್ ಕೊಡೋಣ? ವಾಟ್ ವಿಲ್ ಗಿವ್ ದ ವರ್ಕ್ ಏನು ಕೊಡೋಣ ಅವರಿಗೆ? ಚಕ್ಲಿ ಮಾಡೋಣ. ಎಷ್ಟು ಚಕ್ಲಿ ಬೇಕು? ಚಕ್ಲಿ ಗೊತ್ತಿದೆ ನಿಮಗೆ? ಚಕ್ಲಿ ಪತಾ ಎಷ್ಟು ನಿಮಗೆ ಎಷ್ಟು ಚಕ್ಲಿ ಬೇಕು ಹೇಳ್ರಿ, ಅವರಿಗೆ ವರ್ಕ್ ಕೊಡೋಣ. ಎಷ್ಟು ಚಕ್ಲಿ ಬೇಕು ಅವರಿಗೆ? ಒಂದು ವರ್ಕ್ ಕೊಡೋಣ. ನೀವು ಇದು ವರ್ಕ್ ಮಾಡಿರಿ. ಏನು ವರ್ಕ್? ಚಕ್ಲಿ ಮಾಡೋದು ಕೆಲಸ ಕೊಡೋಣ. ಎಷ್ಟು ಚಕ್ಲಿ ಬೇಕು ನಿಮಗೆ? ಹಾಂ, 6 ಮಾಡ. ಸೊ ನೋಡಿರಿ, ಇದು ವರ್ಕ್ ಅಸ್ಯೂಮ್ ಮಾಡ್ತೀರಿ ನೀವು.
You are assuming this work, how much work to give. Take LCM of 10 and 15 means simplification easy ಆಗುತ್ತದೆ. ಸೊ ವರ್ಕ್ ಅಸ್ಯೂಮ್ ಮಾಡ್ತೀರಿ, ಫಸ್ಟ್ ಥಿಂಗ್ ವರ್ಕ್ ಅಸ್ಯೂಮ್ ಮಾಡ್ತೀರಿ, ಅದು LCM ಆಫ್ 10 and 15 ತಗೋರಿ. ವಾಟ್ ಇಸ್ 10 and 15? LCM ಎಷ್ಟಿದೆ? LCM ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಲಾಸ್ಟ್ ಕ್ಲಾಸ್ ಆಗಿದೆ. ಲಾಸ್ಟ್ ಕ್ಲಾಸ್ ಎಲ್ಲ ಅಂದರೆ ಮತ್ತೆ ವಿಡಿಯೋದಲ್ಲಿ ನೋಡ್ರಿ, LCM ಇದೆ, ಅಲ್ಲಿ ಶಾರ್ಟ್ಕಟ್ ಮೆಥಡ್ ಗೊತ್ತಿದ್ರಿ. LCM ಶಾರ್ಟ್ಕಟ್ ಮೆಥಡ್, ಬೇಸಿಕ್ ಮೆಥಡ್ LCM ಈ ಪ್ರಕಾರ ಇದೆ. 10 15 5 2s 5 3s 2 1s ಆಮೇಲೆ 3 1s 5 2s 10 10 3s 30. ಶಾರ್ಟ್ಕಟ್ ಮೆಥಡ್ ಯಾವ ಪ್ರಕಾರ ಇದೆ? ಶಾರ್ಟ್ಕಟ್ ಮೆಥಡ್ 10 15 ಎಸ್ ಬಿಗರ್ ನಂಬರ್ ತಗೋಬೇಕು, ಡಿವೈಡ್ ಆಗೋದಿಲ್ಲ. ದ ಬಿಗರ್ ನಂಬರ್ ಈಸ್ ನಾಟ್ ಡಿವಿಸಿಬಲ್. 15 ನೆಕ್ಸ್ಟ್ ಯಾವುದಿದೆ? 30. 15 2s 30. 30 ಈಸ್ ಡಿವಿಸಿಬಲ್ ಬೈ 10. 30 ಅಂದರೆ 10ರಿಂದ ಭಾಗ ಆಗುತ್ತದೆ. ಅದಕ್ಕೆ ಡೈರೆಕ್ಟ್ಲಿ LCM ತಗೋರಿ. ಶಾರ್ಟ್ಕಟ್ ಮೆಥಡ್ 10 ಮತ್ತು 15 LCM 30. ಸೊ 30 ಯೂನಿಟ್ಸ್ 30 ಚಕ್ಲಿ ಮಾಡಬೇಕು, 30 ಚಕ್ಲಿ ಮಾಡಬೇಕು. ಓಕೆ, ಈ ಪ್ರಕಾರ ಬೇಕು LCM, ಆ ಪ್ರಕಾರ ಮಾಡಿರಿ, ಬಟ್ ಡೈರೆಕ್ಟ್ಲಿ ಮಾಡಬೇಡಿ, ಯಾಕಂದರೆ ಟೈಮ್ ಇಲ್ಲ ಅಷ್ಟು, ಎಕ್ಸಾಮ್ದಲ್ಲಿ ಇರೋದಿಲ್ಲ. ನನಗೆ ಹೇಳ್ರಿ ನೆಕ್ಸ್ಟ್ ಶಾರ್ಟ್ಕಟ್ ಆಮೇಲೆ ಮಾಡೋಣ, ಇದು ಶಾರ್ಟ್ ಆಮೇಲೆ ನೋಡೋಣ. ಫಸ್ಟ್ ನೆಕ್ಸ್ಟ್ ಟಾರ್ಗೆಟ್ ಶುಡ್ ಬಿ 1 day ವರ್ಕ್. 1 day ವರ್ಕ್ ತಗೋಬೇಕು. 1 day ವರ್ಕ್, 1 day ವರ್ಕ್ ಎಷ್ಟಿದೆ? ನೋಡ್ರಿ ಇಲ್ಲಿ ನಿಮಗೆ 30 ಚಕ್ಲಿ ಬೇಕು. ಅಜಯ್ ಏನು ಹೇಳ್ತಾರೆ, ನಾನು 10 ದಿವಸದಲ್ಲಿ 30 ಚಕ್ಲಿ ಮಾಡ್ತೀನಿ. ಇನ್ 10 days ಐ ವಿಲ್ ಮೇಕ್ 30 ಚಕ್ಲೀಸ್. ಅಂದರೆ 1 day ಎಷ್ಟು ಚಕ್ಲಿ ಮಾಡ್ತಾರೆ ಅವರು? 10 ಇನ್ 10 days 30 ಚಕ್ಲಿ ತಯಾರು ಮಾಡ್ತಾರೆ. ಅಂದರೆ ಡೈಲಿ ಎಷ್ಟು ಚಕ್ಲಿ? 3 ಚಕ್ಲೀಸ್. ಡೈಲಿ 3 ಚಕ್ಲೀಸ್ ನೋಡ್ರಿ. ಸೊ ಡೈಲಿ 3 ಚಕ್ಲಿ, 3 ಯೂನಿಟ್ಸ್ ಇನ್ 1 day. ಪರ್ ಡೇ ಅಂದರೆ 1 ಡೇದಲ್ಲಿ 3 ಚಕ್ಲಿ ಮಾಡ್ತಾರೆ. ಬಬ್ಬನ್ 15 ದಿವಸದಲ್ಲಿ 30 ಚಕ್ಲಿ ಮಾಡ್ತಾರೆ. ಅಂದರೆ ಡೈಲಿ ಎಷ್ಟು ಚಕ್ಲಿ ಮಾಡ್ತಾರೆ? 2. ಟೀಕೆ. ಸೊ ನೀವು ಏನು ಮಾಡಿರಿ, ಇದು ನಂಬರ್ ಈ ಪ್ರಕಾರ ಮಾಡಬೇಕು. 10 ಇಂಟು ಯಾವ ನಂಬರ್ 30 ಇದೆ? 10 ಇಂಟು ಯಾವ ನಂಬರ್? 10 3s ಇಲ್ಲಿ 3 ಬರೀರಿ. 15 ಇಂಟು ಯಾವ ನಂಬರ್? 30. 15 2s 30 ಇದೆ. ಈ ಪ್ರಕಾರ ಮಾಡಿರಿ ಡೈರೆಕ್ಟ್ಲಿ. ಟೀಕೆ. ಸೊ ಆಮೇಲೆ ಏನು ಬೇಕು ನೆಕ್ಸ್ಟ್, ನಮಗೆ ಬೇಕು ಟೈಮ್. ಟೈಮ್ ತೆಗಿಬೇಕು ಅಂದರೆ ಯಾವ ಟು ಫೈಂಡ್ ದ ಟೈಮ್. ಏನು ಮಾಡಿರಿ, ಟೋಟಲ್ ವರ್ಕ್ ಎಷ್ಟಿದೆ? 30 ಇದೆ. ಇದು ಡಿವೈಡ್ ಮಾಡಿರಿ. ಟೋಟಲ್ ಯಾವ ಟೈಮ್ ಬೇಕು? A + B. ಸೊ A + B ಎಷ್ಟು ಚಕ್ಲಿ ತಯಾರು ಮಾಡಿದೆ ನೋಡಿರಿ. 3 + 2 ಎಷ್ಟು ಚಕ್ಲಿ ತಯಾರಾಗಿದೆ? ठीक है, 1 मिनट. टाइम इज इक्वल टू टोटल वर्क 30 ಯೂನಿಟ್ಸ್ ಡಿವೈಡೆಡ್ ಬೈ A + B ಎಷ್ಟು ಚಕ್ಲಿ ಆಗಿದೆ? 3 + 2 5 ಯೂನಿಟ್ ಡೈಲಿ ಡಿವೈಡ್ ಬೈ 5 ಮಾಡಿರಿ ಡೈರೆಕ್ಟ್ಲಿ. ಸೊ 30 ಡಿವೈಡ್ ಬೈ 5 ಎಷ್ಟಾಗಿದೆ? 6 days ಆನ್ಸರ್ ಫಾರ್ ದಿ ಕ್ವೆಶ್ಚನ್. ठीक है, 6 days is the answer. ठीक है. If you didn't understand, next questions ಅಲ್ಲಿ ಅರ್ಥ ಆಗುತ್ತದೆ. All the questions we will do 2 varieties. Method number 2 ನೋಡ್ರಿ. ಅರೆ ಎಲ್ಲಿ ಹೋಗಿದೆ ಕ್ವೆಶ್ಚನ್? ಮೆಥಡ್ ನಂಬರ್ 2 देखो यहाँ पर. ಏನು ಮೆಥಡ್ ನಂಬರ್ 2? ಮೆಥಡ್ ನಂಬರ್ 2 ಏನಿದೆ, ಟೈಮ್ ಆ್ಯಂಡ್ ವರ್ಕ್ ಈ ಪ್ರಕಾರ ಕ್ವೆಶ್ಚನ್ಗೆ ಯಾವಾಗೂ A ಕ್ಯಾನ್ ಡೂ ದ ವರ್ಕ್ ಇನ್ X days, B ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ Y days. So therefore A + B together can do the work. ಫಾರ್ಮುಲಾ ಯಾರಿಗೆ ಗೊತ್ತಿದೆ? ಫಾರ್ಮುಲಾ X × Y ಮಲ್ಟಿಪ್ಲೈ ಮಾಡಿರಿ, ಇದು ಡಿವೈಡೆಡ್ ಬೈ ಪ್ಲಸ್ ಮಾಡಿರಿ. X + Y ಎಷ್ಟು ಡೇಸ್? ಸೊ ವಾಟ್ ಈಸ್ X? X ಎಷ್ಟಿದೆ? 10. ಸೊ ನೋಡ್ರಿ ಇಲ್ಲಿ 10 ಇಂಟು Y ಎಷ್ಟಿದೆ? 15 ಡಿವೈಡೆಡ್ ಬೈ 10 + 15. 10 ಇಂಟು 15 ಎಷ್ಟಾಗಿದೆ? 150. 10 + 15 ಎಷ್ಟಾಗಿದೆ? 25. ಕಮಾನ್, 150 ಡಿವೈಡ್ ಬೈ 25. 25 ಟೇಬಲ್ ಬರುತ್ತದೆ. 25 1s 25. 25 6s 25 6s 150. 6 days answer for the question. 6 days is the answer for the question here. 6 days. ಅರ್ಥ ಆಗಿದೆ? 6 days is the answer for the question. ಯಾವ ಮೆಥಡ್ ಚಲೋ ಇದೆ? ಇದು ಮಾಡ್ತೀರಿ. ಟೈಪ್ ನಂಬರ್ 1 ಕ್ವಶನ್ಗೆ ಅದು ಮೆಥಡ್ ಯೂಸ್ ಮಾಡಿರಿ. ಬಟ್ ದಿಸ್ ಕಾನ್ಸೆಪ್ಟ್ ಬೇರೆ ಎಲ್ಲ ಟೈಪ್ಸಲ್ಲಿ ಇದು ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಟೈಪ್ ನಂಬರ್ 1, ಟೈಪ್ ನಂಬರ್ 2 ಅದ. ಟೈಪ್ ನಂಬರ್ 1ರಲ್ಲಿ ಇದು ಕಾನ್ಸೆಪ್ಟ್ ಯೂಸ್ ಮಾಡಿರಿ. ಜಸ್ಟ್ A B ಅಷ್ಟಿದೆ ಅಂದರೆ ಇದು ಯೂಸ್ ಮಾಡಿರಿ. A B C ಇದೆ, A + B + C ಅಂದರೆ ಬೇರೆ ಬೇಸಿಕ್ ಮೆಥಡ್ ಗೊತ್ತಿರಬೇಕು ನಿಮಗೆ. ಟೀಕೆ. ಸೊ ರೈಟ್ ಡೌನ್ ದಿಸ್ ಎವ್ರಿ ಒನ್ ಟ್ರೈ. ಡೈರೆಕ್ಟ್ ಕ್ವಶನ್ ಕೊಡ್ತೀನಿ. A ಕ್ಯಾನ್ ಡೂ ದ ವರ್ಕ್ ಇನ್ 12 days
ಆ್ಯಂಡ್ ಬಿ ಕ್ಯಾನ್ ಡೂ ದ ವರ್ಕ್ ಇನ್ 8 ಡೇಸ್. ಸೊ ನನಗೆ ಹೇಳ್ರಿ ಎ ಪ್ಲಸ್ ಬಿ ಎಷ್ಟಾಗುತ್ತದೆ ಫಾಸ್ಟ್. ವಿಚ್ ಎವರ್ ಮೆಥಡ್, ಯಾವುದೇ ಮೆಥಡ್ ನಿಮಗೆ ಬೇಕು ಅದು ಯೂಸ್ ಮಾಡಿರಿ, ಫಾಸ್ಟ್ ಆನ್ಸರ್ ಕರು. ಇಲ್ಲೇ ನೋಡಬೇಡ, ಯಾರಿಗೆ ಗೊತ್ತಿಲ್ಲ ಅವರು ಅಷ್ಟು ನೋಡ್ರಿ. ದೋಸ್ ಹೂ ಡೋಂಟ್ ನೋ ದೇ ಓನ್ಲಿ ಜಸ್ಟ್ ಸಿ. ಸೊ ಎ ಪ್ಲಸ್ ಬಿ ಎಷ್ಟು ಟೈಮ್. ಸೊ ಸೇಮ್ ಪ್ರೊಸೆಸ್. ಮೆಥಡ್ ನಂಬರ್ 1 ಅಂದರೆ ಸೇಮ್ ಇದೆ. ಮೆಥಡ್ ನಂಬರ್ 2 ಫಾರ್ಮುಲಾ ಬೇಕು ಅಂದರೆ ಫಾರ್ಮುಲಾ ಯೂಸ್ ಮಾಡಿರಿ. कम ऑन आंसर बोलो जल्दी से फास्ट. मेथड नंबर 2 करता हूँ मैं अभी. मेथड नंबर 2 ए प्लस बी ಬೇಕು ಅಂದರೆ ಫಾರ್ಮುಲಾ ಇದೆ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ದಿಸ್ ಇಸ್ ದ ಫಾರ್ಮುಲಾ. ಎಕ್ಸ್ ವೈ ಅಂದರೆ 12 ಇಂಟು 8. ಸೊ 12 ಇಂಟು 8 divided by 12 plus 8. So what is the answer everyone? 12 8s are 96. ठीक है. Otherwise 96 divided by 12 plus 8 20. Simplify ಮಾಡ್ರಿ. 2 1s are 2 10s are 2 4s are 8 2 8s are 16. 48 divided by 10 ಅಂದರೆ ಬೇಸಿಕಲಿ ಎಷ್ಟು 4.8 days. ಸೊ ದ್ಯಾಟ್ಸ್ ದಿ ಆನ್ಸರ್ ಫಾರ್ ದಿ ಕ್ವೆಶನ್. 4.8 ಡೇಸ್ನಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತದೆ. 4.8 ಡೇಸ್. ಸಪೋಸ್ ಎಷ್ಟಾಗಿದೆ, ಬೇರೆ ಆಗಿದೆ ನಿಂತ. ಹಾಂ ಸಾರಿ, ಒನ್ಸ್ ಅಗೇನ್ ಎಕ್ಸ್ಪ್ಲೇನ್. 12 8s are 96. 12 plus 8 20. Simplify 2 table. 2 10s are 2 4s are 8 2 8s are 16. 48 divided by 10. 48 divided by 10 ಅಂದರೆ ಡೈರೆಕ್ಟ್ಲಿ 4.8. ಸಪೋಸ್ ಆಪ್ಷನ್ಸಲ್ಲಿ 4.8 ಇಲ್ಲ, ಫ್ರ್ಯಾಕ್ಷನ್ದಲ್ಲಿ ಇದೆ ಆಪ್ಷನ್ಸ್. ಈ ಪ್ರಕಾರ ವಿಚ್ ಒನ್ ಯು ವಿಲ್ ಟಿಕ್. ಸಪೋಸ್ ಆಪ್ಷನ್ದಲ್ಲಿ 4.8 ಇದೆ ಅಂದರೆ 4.8 ಟಿಕ್ ಮಾಡಿರಿ. सपोज 4.8 इज देयर, डायरेक्टली टिक करो 4.8 को. सपोज ऑप्शंस ई प्रकार है. ऑप्शंस ही हमारा इस टाइप का है 5 और ये 24. ठीक है, 5 3 3 और एल्स. ठीक है, 5 4 3 डेज. ऑप्शन ಯಾವ ಆಪ್ಷನ್ ಟಿಕ್ ಮಾಡ್ತೀರಿ ಹೇಳ್ರಿ ನೀವು. 5 4 4. ठीक है, दीज आर द ऑप्शंस. सो ಏನು ಮಾಡಬೇಕು, ಆಪ್ಷನ್ಸ್ ಈ ಪ್ರಕಾರ ಇದೆ ಅಂದರೆ ಡೈರೆಕ್ಟ್ಲಿ ಟಿಕ್ ಮಾಡಿರಿ 4.8. ऑप्शन इज नॉट देयर देन कंपल्सरी सी ईयर. 48/10 आया था ना, 48/10 आया था. 48/10 को मत सिंप्लीफाई करो और एक बार सिंप्लीफाई. 2 5 ज़ा 2 2 ज़ा 2 4 ज़ा ಎಷ್ಟಾಗಿದೆ 24/5. ಸೊ ದಿಸ್ ಈಸ್ ಇಂಪ್ರಾಪರ್ ಫ್ರ್ಯಾಕ್ಷನ್. ನಮಗೆ ಆಪ್ಷನ್ ಈ ಪ್ರಕಾರ ಬೇಕು. ಏನು ಮಾಡಬೇಕು ಅಂದರೆ 5 ಟೇಬಲ್ ಎವ್ರಿ ಒನ್ ನೋಸ್. 5 1 ज़ा 5 5 4 ज़ा 20. 5 1 ज़ा 5 5 4 ज़ा 20. ರಿಮೈಂಡರ್ ಎಷ್ಟಿದೆ, ನಾಲ್ಕು. ಸೊ ಸೇಮ್ ಡಿನಾಮಿನೇಟರ್ ಸೇಮ್ ಟು ಸೇಮ್ ಬರೀರಿ. ಟಾಪ್ ನಂಬರ್ ಕ್ವೋಷಂಟ್ ಸೆಂಟರ್ದಲ್ಲಿ, ಇದು ಲಾಸ್ಟ್ ರಿಮೈಂಡರ್ ನಂಬರ್ ಟಾಪ್ದಲ್ಲಿ ಬರಬೇಕು. 4 4/5 ಡೇಸ್ ಅಂದರೆ ಆಪ್ಷನ್ ನಂಬರ್ ಸಿ. ದ್ಯಾಟ್ಸ್ ದಿ ಆನ್ಸರ್ ಫಾರ್ ದಿ ಕ್ವಶನ್. ಅರ್ಥ ಆಗಿದೆ ಕ್ವಶನ್? ಎಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ जस्ट ऑब्जर्व करो यहाँ पर. क्वेश्चन नंबर 3 क्या देगा नಮಗೆ ಡಿಫ್ರೆನ್ಸ್ ಹೇಳ್ರಿ. ಏನಿದೆ ಡಿಫ್ರೆನ್ಸ್ ಕ್ವೆಶ್ಚನ್ ನಂಬರ್ 3 ದಲ್ಲಿ? A and B together can do the work. A and B together can do work in 6 days. If A can do the work in 10 days, find time taken by B alone to do work. Question in अर्थ आಗಿದೆ. What did you understand from the question? Yes. Previous question ಇದೆ question. What is the difference? ಏನು ಡಿಫ್ರೆನ್ಸ್ ಏನಿದೆ? ದ ಡಿಫ್ರೆನ್ಸ್ ಜಸ್ಟ್ ನೀವು ಡಿಫ್ರೆನ್ಸ್ ನೋಡ್ರಿ. ಓಕೆ, ಜಸ್ಟ್ ಯು ಸಿ ದ ಡಿಫ್ರೆನ್ಸ್ ಏನಿದೆ. ಹಾಂ, ಬಿ ಅಷ್ಟು ಕೊಟ್ಟಿದೆ. ಮತ್ತೇನು ಅದು 6 ಡೇಸ್ ಏನಿದೆ ಅದು ಕರೆಕ್ಟ್. ಇದು ಕ್ವಶನ್ದಲ್ಲಿ A ಪ್ಲಸ್ ಬಿ ಕೊಟ್ಟಿದೆ ನಮಗೆ. A ಪ್ಲಸ್ ಬಿ ಇಸ್ ಗಿವನ್ ಇನ್ ದಿಸ್ ಕ್ವಶನ್. ಎವ್ರಿ ಒನ್ ಸಿ ಸೊಲ್ಯೂಷನ್. ಇದು ಕ್ವಶನ್ದಲ್ಲಿ A ಪ್ಲಸ್ ಬಿ ದಟ್ ಈಸ್ ಹೌ ಮಚ್ 6 ಡೇಸ್ ಇಸ್ ಗಿವನ್. And A, time of A is given. How much it is? 10 days is given. ನಮಗೆ ಬೇಕು ಸಿಂಗಲ್ ಪರ್ಸನ್ ಬಿ ಅಂದರೆ ಎಷ್ಟು, ಬಿ ಎಷ್ಟು ಡೇಸಲ್ಲಿ ಕೆಲಸ ಮಾಡ್ತಾರೆ. ಪ್ರೀವಿಯಸ್ ಕ್ವಶನ್ದಲ್ಲಿ ಏನಾಗಿದೆ, ಇನ್ ದ ಪ್ರೀವಿಯಸ್ ಕ್ವಶನ್ A was given, B was given, A plus B.
ಪ್ರೀವಿಯಸ್ ಕ್ವಶನ್ ಎ ವಾಸ್ ಗಿವನ್, ಎ ಇಸ್ ಗಿವನ್, ಬಿ ಇಸ್ ಗಿವನ್, ಎ ಪ್ಲಸ್ ಬಿ ಎಷ್ಟಿದೆ. ಬಟ್ ದ ಥರ್ಡ್ ಕ್ವಶನ್ ಸಿಂಗಲ್ ಪರ್ಸನ್ ಬೇಕು. ಫಾರ್ಮುಲಾ ಸಪೋಸ್ ಯು ಆರ್ ಯೂಸಿಂಗ್ ದ ಫಾರ್ಮುಲಾ, ಅದು ಲಾಸ್ಟ್ ಫಾರ್ಮುಲಾ ಯೂಸ್ ಆಗಂಗಿಲ್ಲ, ಫಾರ್ಮುಲಾ ಚೇಂಜ್ ಮಾಡಬೇಕು. ನೋಡ್ರಿ, सपोज यू आर डूइंग द फॉर्मूला ए प्लस बी टाइम दिया है आपका, क्या दिया है ए प्लस बी कितना एक्स डेज, ए का टाइम दिया है वाई डेज, अಲ್ಲಿಂದ ಸಿಂಗಲ್ ಪರ್ಸನ್ ಬೇಕು. ಸಿಂಗಲ್ ಪರ್ಸನ್ ಯಾರಿದೆ ಬಿ ಎಷ್ಟು ಟೈಮ್ದಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ಪ್ರಕಾರ ಕ್ವಶನ್ ಇದೆ ಅಂದರೆ ಫಾರ್ಮುಲಾ ಬಿ ಈಸ್ ಈಕ್ವಲ್ ಟು ಎಕ್ಸ್ ವೈ ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಡೇಸ್ ಆಗುತ್ತದೆ. ಸಿಂಗಲ್ ಪರ್ಸನ್ಗೆ ಫಾರ್ಮುಲಾ ಇದೆ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ. ಪ್ರೀವಿಯಸ್ ಫಾರ್ಮುಲಾ ಏನಿದೆ ಲಾಸ್ಟ್ ಇಲ್ಲಿ ನೋಡ್ರಿ, ಫಾರ್ಮುಲಾ ಕ್ಯಾ ಥಾ ಎಕ್ಸ್ ವೈ ಬೈ ಎಕ್ಸ್ ಪ್ಲಸ್ ವೈ. ಸಿಂಗಲ್ ಪರ್ಸನ್ ಇದೆ ಅಂದರೆ ಸಿಂಗಲ್ ಪರ್ಸನ್ ಬೇಕು, ಜಸ್ಟ್ ನಮಗೆ ಸಿಂಗಲ್ ಪರ್ಸನ್ ಬೇಕು. ಸಿಂಗಲ್ ಪರ್ಸನ್ ಅಂದರೆ ಏನು ಮಾಡಬೇಕು, ಡಿನಾಮಿನೇಟರ್ ಮೈನಸ್, ಡಬಲ್ ಪರ್ಸನ್ ಇದೆ ಅಂದರೆ ಪ್ಲಸ್. ಫಾರ್ಮುಲಾ ಮೆಥಡ್, ಫಾರ್ಮುಲಾ ಈಸ್ ಗೋಯಿಂಗ್ ಟು ಚೇಂಜ್, ಬೇರೆ ಫಾರ್ಮುಲಾ, ಬಟ್ ಕಾನ್ಸೆಪ್ಟ್ ಸೇಮ್ ಇದೆ, ಅದಕ್ಕೆ ಕಾನ್ಸೆಪ್ಟ್ ಮಾಡಿರಿ ಹೇಳಿದೆ. ठीक है, ಬಟ್ ಇದು ಕ್ವಶನ್ ಫಾರ್ಮುಲಾ ಬೇಕು ಅಂದರೆ ಫಾರ್ಮುಲಾ ಯೂಸ್ ಮಾಡಿರಿ. ಎಷ್ಟು ಬರುತ್ತದೆ ಆನ್ಸರ್ ಹೇಳ್ರಿ ಫಾಸ್ಟ್ ಡೈರೆಕ್ಟ್ಲಿ. 15 यस. देखो यहाँ पर यारी के फॉर्मूला ಬೇಕು, कॉन्सेप्ट भी बताता हूँ मैं आपको, कॉन्सेप्ट कैसे करना है. ನೋಡ್ರಿ ಇಲ್ಲಿ ಎಕ್ಸ್ ವೈ, ಎಕ್ಸ್ ಎಷ್ಟಿದೆ 6 ಇಂಟು ವೈ ಎಷ್ಟಿದೆ 10 ಡಿವೈಡೆಡ್ ಬೈ 6 ಮೈನಸ್ 10. ದೊಡ್ಡ ನಂಬರ್ ಮೈನಸ್ ಸ್ಮಾಲ್ ಮಾಡಿರಿ, ಯಾವಾಗೂ ದೊಡ್ಡ ಮೈನಸ್ ಸ್ಮಾಲ್, ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ಮಾಡಿರಿ. ठीक है, ಬಿಗ್ ನಂಬರ್ ಮೈನಸ್ ಸ್ಮಾಲ್, ಬಿಗ್ ಅಂದರೆ 10 ಇದೆ, 10 ಮೈನಸ್ 6 ಎಷ್ಟಾಗಿದೆ 4 ಆಗಿದೆ. ಡಿಫ್ರೆನ್ಸ್ ತಗೋರಿ ಡೈರೆಕ್ಟ್ಲಿ 4. ಅರ್ಥ ಇದೆ ಡಿಫ್ರೆನ್ಸ್, 10 ಮೈನಸ್ 6 4, 10 6 60, 60 ಡಿವೈಡ್ ಬೈ 4 ಎಷ್ಟಾಗಿದೆ 4 1 4, 4 15 60, 15 days. ಆನ್ಸರ್ ಫಾರ್ ದ ಕ್ವಶನ್. ಕ್ವಶನ್ ನಂಬರ್ 1 ನೋಡ್ರಿ, ಸೇಮ್ ಕ್ವಶನ್ 1 ಐ ಹ್ಯಾವ್ ಟೇಕನ್ ರಿವರ್ಸ್ ವೇ. ಕ್ವಶನ್ ನಂಬರ್ 1ದಲ್ಲಿ ನಾನು ಏನು ಕೊಟ್ಟಿದ್ದೆ ನಿಮಗೆ, ಎ 10 days, ಬಿ 15 days, ಟೋಟಲ್ ಟೈಮ್ ಟೇಕನ್ ಬೈ ಬೋತ್ 6 days. ಇದರಲ್ಲಿ ನಾನು 6 days ಕೊಟ್ಟಿದ್ದೆ, 10 15 ಈಸ್ ಆಸ್ಟ್ ನೆಕ್ಸ್ಟ್ ಕ್ವಶನ್ದಲ್ಲಿ. ಬಟ್ ಕಾನ್ಸೆಪ್ಟ್ ಫಾರ್ಮುಲಾ ಏನಾಗಿದೆ, ಚೇಂಜ್ ಆಗಿದೆ, ಫಾರ್ಮುಲಾ ಈಸ್ ಚೇಂಜಿಂಗ್. ಅದಕ್ಕಾಗಿ ಸಪೋಸ್ ಫಾರ್ಮುಲಾ ಬೇಡ ಅಂದರೆ ಮೆಥಡ್ ನಂಬರ್ 1 ಯೂಸ್ ಮಾಡಿರಿ. ಮೆಥಡ್ ನಂಬರ್ 1 ಯಾವುದಿದೆ, ಸ್ವಲ್ಪ ಲೆಂದಿ ಇದೆ ಅಂದರೆ, ಬಟ್ ಎ ಪ್ಲಸ್ ಬಿ ಎಷ್ಟು ಟೈಮ್ದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ 6 daysದಲ್ಲಿ. ಅದರಲ್ಲಿ ಎ ಎಷ್ಟು ಡೇಸ್ದಲ್ಲಿ ಕೆಲಸ ಮಾಡ್ತಾರೆ ಕಂಪ್ಲೀಟ್ 10 daysದಲ್ಲಿ. ಸ್ಟೆಪ್ ನಂಬರ್ 1 ಏನು ಮಾಡಬೇಕು, ಚಕ್ಲಿ ಮಾಡಬೇಕು. ಎಷ್ಟು ಚಕ್ಲಿ ಮಾಡಬೇಕು, 6 ಮತ್ತು 10 ಎಲ್ ಸಿ ಎಮ್ ಎಷ್ಟು, ಎಲ್ ಸಿ ಎಮ್ ಆಫ್ ಎಲ್ ಸಿ ಎಮ್ 30 30, 6 ಮತ್ತು 10 ಎಲ್ ಸಿ ಎಮ್ ತಗೋರಿ. ಎಲ್ ಸಿ ಎಮ್ ಆಫ್ 6, 10 30, 30 ಚಕ್ಲಿ ಮಾಡಬೇಕು. ಮತ್ತು 6 ಇಂಟು ಯಾವ ನಂಬರ್ 30, 6 5 6 5 30, 10 ಇಂಟು ಯಾವ ನಂಬರ್ 30, 10 3 10 3 ಇದು 1 day ವರ್ಕ್. ಏನದ 1 day ಕೆಲಸ, 1 ದಿವಸದಲ್ಲಿ 5 ಚಕ್ಲಿ ಮಾಡಿದೆ. ಅಜಯ್ ನೀವು 5 ಚಕ್ಲಿ ಮಾಡಿದ್ರಿ, ಬಬ್ಬನ್ ನೀವು ಎಷ್ಟು ಚಕ್ಲಿ ಮಾಡಿದ್ರಿ 3 ಚಕ್ಲಿ. ठीक है, ನಮಗೆ ಏನು ಬೇಕು ಇದರಲ್ಲಿ, ನಮಗೆ ಏನು ಬೇಕು, ಬಿ ಬೇಕು. ಹಾಂ 1 minute. ನಮಗೆ ಬೇಕು ಟೈಮ್, ಯಾರ ಟೈಮ್ ಬೇಕು, ಕಿಸ್ಕಾ ಟೈಮ್ चाहिए हमें, ಬಿ का ಟೈಮ್ चाहिए. ठीक है, ಸೊ ಟೈಮ್ ಬೇಕು ಅಂದರೆ ಏನು ಮಾಡಿರಿ, ಟೋಟಲ್ ವರ್ಕ್ ಬರೀಬೇಕು ಫಸ್ಟ್ ಡಿವೈಡೆಡ್ ಬೈ ಟೈಮ್ ಆಫ್ ಬಿ ಈಸ್ ಆಸ್ಟ್. ಕ್ವಶನ್ ಏನಿದೆ ಟೈಮ್ ಆಫ್ ಬಿ. ಸೊ ಬಿ ಎಷ್ಟು ಚಕ್ಲಿ ಮಾಡಿದೆ, 8 ಚಕ್ಲಿ ಮಾಡ್ತಾರೆ. ಅಜಯ್ ಮತ್ತು ಬಬ್ಬನ್ 5 ಚಕ್ಲಿ. ಅಜಯ್ ಆ್ಯಂಡ್ ಬಬ್ಬನ್ ಆರ್ ಮೇಕಿಂಗ್ 5 ಚಕ್ಲಿ. ಅಜಯ್ 3 ಚಕ್ಲಿ, 1 2 3 ಅಂದರೆ ಬಬ್ಬನ್ ಎಷ್ಟು ಚಕ್ಲಿ ಮಾಡಿದೆ, ಬಬ್ಬನ್ 2 ಚಕ್ಲಿ ಮಾಡ್ತಾರೆ. ಇದನ್ನು ನೋಡಬೇಕು, ಇಬ್ಬರು ಕೂಡಿ 5 ಚಕ್ಲಿ ಮಾಡ್ತಾರೆ. ಅಜಯ್ ಅದರಲ್ಲಿ 3 ಚಕ್ಲಿ ಮಾಡ್ತಾರೆ. ಸೊ ಅಜಯ್ ಇಸ್ ಮೇಕಿಂಗ್ 3 ಚಕ್ಲೀಸ್. ಸೊ ದೇರ್ ಫೋರ್ ಬಿ ಎಷ್ಟು 2 units. ದೇರ್ ಫೋರ್ ಬಿ ಇಸ್ 2 units. ಟೈಮ್ ಆಫ್ ಬಿ ಬೇಕು ಅಂದರೆ यार चकली बरबेको ಕೆಳಗಡೆ, किसका काम लिखना है नीचे, बब्बन का. बब्बन ने कितना बनाया 2. सो 30 डिवाइड बाय 2, 30 डिवाइड बाय 2 ಅಂದರೆ 15 days. ಸಪೋಸ್ ಕ್ವಶನ್ ಎ ಪ್ಲಸ್ ಬಿ ಇದೆ ಅಂದರೆ ಎ ಪ್ಲಸ್ ಬಿ ಮಾಡಬೇಕು. 5 + 3 8. ಕ್ವಶನ್ದಲ್ಲಿ ಎ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಸೊ 5 ಕೆಳಗಡೆ ಬರಬೇಕು. जिसका भी क्वेश्चन पूछा है सी इज इक्वल टू हाउ मच ಕೇಳಿದರೆ ಅಂದರೆ ಚೇತನ್ ಎಷ್ಟು ಚಕ್ಲಿ ತಯಾರು ಮಾಡ್ತಾರೆ ಅದಕ್ಕೆ ಕೆಳಗಡೆ ಬರಬೇಕು. ठीक है, आपका नाम क्या, ವಿನಾಯಕ ಎಷ್ಟು ಚಕ್ಲಿ ತಯಾರು ಎಷ್ಟು ಡೇಸಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ. ಸೊ ಏನು ಮಾಡಿರಿ, ಟೋಟಲ್ ವರ್ಕ್ ಡಿವೈಡೆಡ್ ಬೈ ಪ್ರತಿ ದಿವಸ ಎಷ್ಟು ಚಕ್ಲಿ ತಯಾರು ಮಾಡ್ತೀರಿ ನೀವು ಅದು ಬರೆಯಿರಿ. ठीक है, छोटू
ನೀವು ಎಷ್ಟು ಚಕ್ಲಿ ತಯಾರು ಮಾಡ್ತೀರಿ ಅಂದರೆ छोटू टाइमिंग ಕೇಳಿದರೆ छोटू ಎಷ್ಟು ಡೇಸ್ದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ठीक है कितना दिन में वो काम खत्म करेगा तो टोटल वर्क डिवाइडेड बाय 1 डे का चकली छोटू एक चकली बनाता है तो 1 लिखो छोटू बूर चकली बनाता है तो 3 लिखो छोटू जो जितना कितना बना सकते हो चकली दिन में हाँ जो बनाता है यहाँ पे लिखना है 30/2 15 डेज अर्थ आगे क्वेश्चन यस अंडरस्टूड यस सपोज नेक्स्ट क्वेश्चन देखो यहाँ पर अब क्वेश्चन ऐसे कर दिया ए 10 डेज आर्मी जीडी रिपीट आगे दे तो प्रीवियस ईयर क्वेश्चन बी 12 डेज सी 15 डेज क्वेश्चन ಏನು ಕೇಳ್ತಾರೆ a plus b plus c is how much time a plus b plus c ಎಷ್ಟು ಟೈಮ್ದಲ್ಲಿ ಕೆಲಸ ಕಂಪ್ಲೀಟ್ ಮಾಡುತ್ತೆ ಇನ್ ಹೌ ಮಚ್ ಟೈಮ್ ದೇ ವಿಲ್ ಡೂ ದ ವರ್ಕ್ ಟುಗೆದರ್ ಫಾರ್ಮುಲಾ ಬೇಕು ಅಂದರೆ ಮತ್ತೆ ಫಾರ್ಮುಲಾ ಚೇಂಜ್ ಆಗುತ್ತದೆ ಫಾರ್ಮುಲಾ ಇಫ್ ಯು ವಾಂಟ್ ಫಾರ್ಮುಲಾ ಮತ್ತೆ ಫಾರ್ಮುಲಾ ಚೇಂಜ್ ಸೊ ನಿಮಗೆ ಎಷ್ಟು ಫಾರ್ಮುಲಾಸ್ ಬೇಕು ಅದಕ್ಕಾಗಿ ಫಾರ್ ದ್ಯಾಟ್ ರೀಸನ್ ಮೆಥಡ್ ನಂಬರ್ 1 ಯೂನಿವರ್ಸಲ್ ಎಲ್ಲ ಕ್ವಶನ್ಸ್ಗೆ ಮೆಥಡ್ ನಂಬರ್ 1 ಕಾಮನ್ ಇದೆ ಸೊ ಏನು ಮಾಡೋಣ ಮೆಥಡ್ 1 ಮಾಡೋಣ ಅಷ್ಟು ಡೈರೆಕ್ಟ್ಲಿ a plus b plus c ಎಲ್ ಸಿ ಎಮ್ ಎಷ್ಟಾಗಿದೆ ಮೆಥಡ್ ನಂಬರ್ 1 ವರ್ಕ್ ಅಂದರೆ ಎಲ್ ಸಿ ಎಮ್ ತೊಗೋಬೇಕು ವರ್ಕ್ ಅಂದರೆ एल सी एम ऑफ 10 12 15 लोवेस्ट कॉमन मल्टीपल शॉर्टकट मेथड आपको बोला था शॉर्टकट मेथड क्या है शॉर्टकट मेथड 15 ದೊಡ್ಡ ನಂಬರ್ ಇದೆ ಚೆಕ್ ವೆದರ್ ಇಟ್ ಈಸ್ ಡಿವಿಸಿಬಲ್ ಬೈ ಅದರ್ 2 ನಂಬರ್ ಇಲ್ಲ ಹೋಗುವುದಿಲ್ಲ ಮತ್ತು 30 10ರಿಂದ ಹೋಗುತ್ತದೆ 12ರಿಂದ ಹೋಗೋದಿಲ್ಲ ನೈ 45 ಆಗೋದಿಲ್ಲ 15 4 60 10 ಟೇಬಲ್ದಲ್ಲಿ ಇದೆ 100 ಟೇಬಲ್ದಲ್ಲಿ ಇದೆ 15 ಟೇಬಲ್ದಲ್ಲಿ ಇದೆ ಸೊ ಇದು ನಮ್ಮದು ಎಲ್ ಸಿ ಎಮ್ ಶಾರ್ಟ್ಕಟ್ ಮೆಥಡ್ ಫಾರ್ ಎಲ್ ಸಿ ಎಮ್ ಸೊ 60 ತೊಗೋಬೇಕು ಡೈರೆಕ್ಟ್ಲಿ ಈ ಕಡೆ 60 ಅರ್ಥ ಆಗಿದೆ 60 ಎಲ್ ಸಿ ಎಮ್ ಇದು ಬೇಡ ಅಂದರೆ ಸಪೋಸ್ ನಿಮಗೆ ಕನ್ಫ್ಯೂಷನ್ ಆಗಿದೆ 10 12 15 ಎಲ್ ಸಿ ಎಮ್ ಎಷ್ಟಿದೆ ಸೊ ಇದು ಮೆಥಡ್ ಹೇಳಿದೆ ನಿಮಗೆ 10 12 15 ಸೊ ಈ ಪ್ರಕಾರ ಮಾಡಿರಿ ಫ್ಯಾಕ್ಟರೈಸ್ ಮಾಡಿರಿ ಆಮೇಲೆ ಎಲ್ ಸಿ ಎಮ್ ತೆಗೀರಿ ಆನ್ಸರ್ 60 ಬರುತ್ತದೆ ಬಟ್ ಸ್ವಲ್ಪ ಟೈಮ್ ವೇಸ್ಟ್ ಸ್ವಲ್ಪ ಟೈಮ್ एक्स्ट्रा होता है यहाँ पर 1 डे वर्क बोलो अजय 10 दिन में 60 चकली करता है तो एक दिन में कितना चकली करेगा 10 इंटू ಯಾವ ನಂಬರ್ 60 10 6 जा 12 इंटू ಯಾವ ನಂಬರ್ 5 जा 15 4 60 ಸೊ ನೋಡ್ರಿ ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗಿದೆ 6 ಪ್ಲಸ್ 5 15 ಯೂನಿಟ್ ಪರ್ ಡೇ ಆಗಿದೆ 15 ಯೂನಿಟ್ ಪರ್ ಡೇ ಆಗಿದೆ ನಮಗೆ ಏನು ಬೇಕು ಟೈಮ್ ಫಾರ್ಮುಲಾ ಏನು ಟೋಟಲ್ ವರ್ಕ್ ಡಿವೈಡೆಡ್ ಬೈ 1 डे वर्क ಏನು ಬರಬೇಕು ಇಲ್ಲಿ 15 क्योंकि क्वेश्चन है a प्लस बी प्लस सी टाइम ಇದೆ a प्लस बी प्लस सी टाइम ಅಂದರೆ a प्लस बी प्लस सी ಎಷ್ಟು ಚಕ್ಲಿ 15 ಬರೆಯಿರಿ ಇಲ್ಲಿ 60 ಡಿವೈಡ್ ಬೈ 15 15 ಟೇಬಲ್ 15 1 15 15 1 15 4 60 so answer for the question is 4 days so this is the question asked to you okay so understood this question suppose इधर क्वेश्चन ಅಲ್ಲಿ आर्मी जीडी आई मीन जीडी के मोस्टली ಈ ಪ್ರಕಾರ ಬಂತೆ ಬಟ್ ಆರ್ಮಿ ಟೆಕ್ನಿಕಲ್ ಪ್ರೀವಿಯಸ್ ಇಯರ್ ಪೇಪರ್ ನೋಡಿದರೆ ಅಂದರೆ ಆರ್ಮಿ ಟೆಕ್ನಿಕಲ್ ಆ್ಯಂಡ್ ಆರ್ಮಿ ಕ್ಲರ್ಕ್ ಅದರಲ್ಲಿ ಏನು ಕೇಳ್ತಾರೆ ಇದು ಸೇಮ್ ಕ್ವಶನ್ ಅಜಯ್ ಅಷ್ಟ ಓನ್ಲಿ ಅಜಯ್ ಕ್ಯಾನ್ ಡೂ ದ ಕಂಪ್ಲೀಟ್ ವರ್ಕ್ 60 ಚಕ್ಲಿ ಅಜಯ್ಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಅಂದರೆ ಅಜಯ್ ಎಷ್ಟು ದೇಶ ಅಜಯ್ ಇದರಲ್ಲಿ ಬರೋಂಗಿಲ್ಲ ನೆಕ್ಸ್ಟ್ ಕ್ವಶನಲ್ಲಿ ಮಾಡೋಣ ಅದು ठीक है ನೆಕ್ಸ್ಟ್ ಕ್ವಶನಲ್ಲಿ ಮಾಡೋಣ ಇದು ಈಸಿ ಇದೆ ಅಜಯ್ ಅಂದರೆ 10 ಡೇಸ್ ಡೈರೆಕ್ಟ್ಲಿ ಇದೆ ನೆಕ್ಸ್ಟ್ ಕ್ವಶನಲ್ಲಿ ಬರುತ್ತೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಯಾವ ಪ್ರಕಾರ ಅಂದರೆ a ಪ್ಲಸ್ ಬಿ ಕ್ಯಾನ್ ಡೂ ದ ವರ್ಕ್ ಇನ್ 10 ಡೇಸ್ ಸೇಮ್ ಕ್ವಶನ್ ಸೇಮ್ ಅಂದರೆ ಸ್ವಲ್ಪ ಟ್ವಿಸ್ಟ್ ಇದೆ b ಪ್ಲಸ್ ಸಿ ಟುಗೆದರ್ ಕ್ಯಾನ್ ಡೂ ದ ವರ್ಕ್ ಇನ್ 12 ಡೇಸ್ c ಪ್ಲಸ್ a ಟುಗೆದರ್ ಕ್ಯಾನ್ ಡೂ ದ ವರ್ಕ್ ಇನ್ 15 ಡೇಸ್ ಸೇಮ್ ಕ್ವಶನ್ a plus b plus c in how much time ಏನು ಚೇಂಜ್ ಆಗಿದೆ ಲಾಸ್ಟ್ ಕ್ವಶನ್ ಮತ್ತು ಇದು ಕ್ವಶನ್ ಏನು ಚೇಂಜ್ ಆಗಿದೆ ವಾಟ್ ಇಸ್ ದ ಚೇಂಜ್ ಇದರಲ್ಲಿ ಅಜಯ್ ಬಬ್ಬನ್ ಗ್ರೂಪ್ ಇದೆ ಅಜಯ್ ಮತ್ತು ಬಬ್ಬನ್ ಮತ್ತು ಚೇತನ್ ಮತ್ತು ಅಜಯ್ ಗ್ರೂಪ್ ವರ್ಕ್ ಪ್ರೀವಿಯಸ್ ಕ್ವಶನ್ ನೋಡು ಅಜಯ್ ಬಬ್ಬನ್ ಚೇತನ್ ಅಷ್ಟಿದೆ ಇದರ ಕ್ವಶನ್ ನೋಡ್ರಿ ಅಜಯ್ ಬಬ್ಬನ್ ಚೇತನ್ ಅಜಯ್ ಸ್ಟೆಪ್ ನಂಬರ್ 1 ಎಲ್ಲ ಸ್ಟೆಪ್ಸ್ ಸೇಮ್ ಟು ಸೇಮ್
ಫಸ್ಟ್ ಥಿಂಗ್ ಟೋಟಲ್ ವರ್ಕ್ ಎಲ್ ಸಿ ಎಮ್ ಎಷ್ಟಾಗಿದೆ 60. ಸೇಮ್ ಪ್ರೊಸೆಸ್ 10 6 12 5 ನೆಕ್ಸ್ಟ್ 15 4 6 5 4. ठीक है, ಇದು ಎಷ್ಟಾಗಿದೆ ಟೋಟಲ್ 15 ಯೂನಿಟ್ಸ್ ಪರ್ ಡೇ ಆಗಿದೆ. ಒನ್ ಡೇನಲ್ಲಿ 15 ಚಕ್ಲಿ ತಯಾರಾಗಿದೆ. ಕರೆಕ್ಟ್, ಎಲ್ಲ ಆ್ಯಡ್ ಮಾಡಿದ ಮೇಲೆ 15 ಚಕ್ಲಿ. ಬಟ್ ಇದು a + b + c = 15 ಇದೆ ಇದರಲ್ಲಿ. ಸಪೋಸ್ ದಿಸ್ ಇಸ್ ಕರೆಕ್ಟ್ ಆರ್ ರಾಂಗ್? a + b + c = 15 ಯೂನಿಟ್ಸ್ ಪರ್ ಡೇ. ಕರೆಕ್ಟ್ ಇದೆ? ಹಾಂ, ಇಲ್ಲಿ ತಪ್ಪಾಗಿದೆ. ಕರೆಕ್ಟ್, ಇಲ್ಲಿ ನೋಡಿರಿ, ಅಜಯ್ ಎಷ್ಟು ಸಲ ಬಂದಿದೆ? ಹಾಂ, ठीक है, अजय 2 ಸಲ ಬಂದಿದೆ. अजय इल्ले चकली तैयार ಮಾಡಿದ. अजय केम हियर, अजय यहाँ पे भी आके अजय चकली बना के गया. अजय यहाँ पे भी आया, इधर भी चकली बना के गया. अजय कितने बार आया? 2 ಸಲ ಬಂದಿದೆ. बब्बन ಎಷ್ಟು ಸಲ ಬಂದಿದೆ? 2 ಸಲ. चेतन ಎಷ್ಟು ಸಲ? 2 बार. तो ये सारे के सारे लोग 2 बार आए हैं. 2 times a + b + c 15 ಚಕ್ಲಿ. ಅದರಲ್ಲಿ ಅಂದರೆ 2 ಸಲ ಅವರು ಬಂದಿದೆ, ಅದಕ್ಕೆ 15 ಚಕ್ಲಿ ಆಗಿದೆ. ನನಗೆ 2 ಸಲ ಬೇಡ, ನನಗೆ a + b + c ಅಷ್ಟು ಬೇಕು. ದೇರ್ಫೋರ್ a + b + c ಎಷ್ಟಾಗುತ್ತದೆ ಹೇಳ್ರಿ? 2 ಸಲ ಬಂದಿದೆ ಅಂದರೆ इफ़ दे आर कमिंग 2 times 15 चकली बनाते. एक ही बार आते थे तो कितना होता था? आधा चकली. 15 ಡಿವೈಡೆಡ್ ಬೈ 2. 15 ಡಿವೈಡೆಡ್ ಬೈ 2 ಅಂದರೆ ಎಷ್ಟು? ಡಿವೈಡ್ ಬೈ 2 ರೀ, 7.5. 15 ಡಿವೈಡ್ ಬೈ 2, ಇದು ನಂಬರ್ ಇಂಟು ಇದೆ, ಇಂಟು ಆ ಕಡೆ ಹೋಗಿದೆ ಅಂದರೆ ಏನಾಗುತ್ತೆ? ಡಿವೈಡ್. 15 ಡಿವೈಡ್ ಬೈ 2 ಅಂದರೆ ಎಷ್ಟು? 7.5. 7.5 ಬರೀರಿ, अदरवाइज 15/2 यूनिट पर डे. ठीक है, क्या लिखेंगे? 7.5 लिखो. ओके, 7.5 ಯೂನಿಟ್ಸ್ ಮಾಡೋಣ. ಅರ್ಥ ಆಗಿದೆ? ಅಜಯ್ ಬಬನ್ ಚೇತನ್ 7.5 ಯೂನಿಟ್ ಪರ್ ಡೇ. ಕ್ವಶನ್ ಏನಿದೆ ನೋಡು ಇಲ್ಲಿ. ಎವ್ರಿ ಒನ್, ವಾಟ್ ಇಸ್ ದ ಕ್ವಶನ್? ಟೈಮ್ ಟೇಕನ್ ಬೈ ABC. ಸೊ ಟೈಮ್ ಟೇಕನ್ ಫಾರ್ಮುಲಾ ಏನಿದೆ? ಎವ್ರಿ ಒನ್, ಫಾರ್ಮುಲಾ ಅಂದರೆ ಪ್ರೊಸೆಸ್ ಏನಿದೆ? 60 ಡಿವೈಡೆಡ್ ಬೈ यस, ಯಾಕಂದರೆ ABC, इफ़ वी वांट ABC तो ABC का चकली लिखना है. कितना चकली बनाया इन्होंने? 7.5. 7.5 चकली को नीचे रखा. 60 ಡಿವೈಡ್ ಬೈ 7.5 कैसे सिंप्लीफाई करते हो? ಹೆಂಗೆ ಸಾಲ್ವ್ ಮಾಡಬೇಕು? ಮತ್ತು ಡೆಸಿಮಲ್ ಇದೆ. ಕರೆಕ್ಟ್, ನೋಡು, ಯಾವಾಗೂ ಡೆಸಿಮಲ್ ಇದೆ ಅಂದ್ರೆ ಡೆಸಿಮಲ್ ಎಲಿಮಿನೇಟ್ ಮಾಡಿರಿ. 1 ಡೆಸಿಮಲ್ ಈ ಕಡೆ, ನಂಬರ್ ಎಷ್ಟಾಗಿದೆ? 75. ಸೊ ಟಾಪ್ದಲ್ಲಿ ಏನು ಮಾಡಬೇಕು? ವಾಟ್ ಯು ಹ್ಯಾವ್ ಟು ಡೂ ಇನ್ ದ ಟಾಪ್ ನ್ಯೂಮರೇಟರ್ದಲ್ಲಿ? 1 ಡೆಸಿಮಲ್ ಈ ಕಡೆ. ಸೊ ಟಾಪ್ದಲ್ಲಿ ಏನು ಮಾಡಬೇಕು? 1 0 ಆ್ಯಡ್ ಮಾಡಬೇಕು. 1 0 ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಎಷ್ಟಾಗುತ್ತದೆ? 600. ಅರ್ಥ ಆಗಿದೆ? ನೋಡಿರಿ, ಹಾಂ, ಜಸ್ಟ್ ಐ ವಿಲ್ ಟೆಲ್ ಯು ಹಿಯರ್. देखो 60 ಡಿವೈಡೆಡ್ ಬೈ 0.75 है. ಸಪೋಸ್ ಇದು ಕ್ವಶನ್ ಇದೆ, ಸಿಂಪ್ಲಿಫಿಕೇಶನ್ ಕ್ವಶನ್. 2 ಪ್ಲೇಸಸ್ ಶಿಫ್ಟ್ ಮಾಡಿರಿ, 2 ಪ್ಲೇಸಸ್ ಶಿಫ್ಟ್. ಸೊ ನಂಬರ್ ಎಷ್ಟಾಗುತ್ತದೆ? 75. ಮತ್ತು ಟಾಪ್ದಲ್ಲಿ ಎಷ್ಟು ಝೀರೋಸ್? 2 0 ಆ್ಯಡ್ ಮಾಡಬೇಕು, 8 zeros. 60 ಆಲ್ರೆಡಿ ನಂಬರ್ ಇದೆ, 2 ಪ್ಲೇಸಸ್ ಶಿಫ್ಟ್, 1 2. ಅರ್ಥ ಆಗಿದೆ? ಸೊ ಈ ಪ್ರಕಾರ ನೀವು ಮಾಡಬೇಕು. ಸಪೋಸ್ ಕ್ವಶನ್ ಇದೆ 1.2 ಡಿವೈಡ್ ಬೈ 6, ಡೆಸಿಮಲ್ ಎಲಿಮಿನೇಟ್ ಮಾಡಬೇಕು. ಈ ಕಡೆಯಿಂದ ಈ ಕಡೆ ಮಾಡಿರಿ, ನಂಬರ್ ಎಷ್ಟಾಗಿದೆ? 12. ಡಿನಾಮಿನೇಟರ್ ಏನು ಮಾಡಬೇಕು? 6 ಇಲ್ಲ, 1 ಡೆಸಿಮಲ್ ಶಿಫ್ಟ್. ಸೊ 1 0 ಬರಬೇಕು, 60. ಸೊ ಇದು ಡೆಸಿಮಲ್ ನಿಮಗೆ ಗೊತ್ತಿರಬೇಕು. ನಿಮ್ಮದು ಆರ್ಮಿ GDದಲ್ಲಿ ಡೈರೆಕ್ಟ್ಲಿ ಲಾಸ್ಟ್ 2021ದಲ್ಲಿ ಸಿಂಪಲ್ ಕ್ವಶನ್ ಏನು ಕೇಳಿದೆ? 0.009 ಡಿವೈಡೆಡ್ ಬೈ 0.9 = ಕ್ವಶನ್ ಮಾರ್ಕ್. ಇದು ಎಷ್ಟು ಈಸಿ ಕ್ವಶನ್. 2021 ಆರ್ಮಿ GD ಪೇಪರ್. ಆಪ್ಷನ್ಸ್ ಆನ್ಸರ್ ಹೇಳು. 0.1, ಆಪ್ಷನ್ ಬಿ 0.01, ಆಪ್ಷನ್ ಸಿ 0.001, ಆಪ್ಷನ್ ಡಿ ಡಿಫರೆಂಟ್, ನನ್ ಆಫ್ ದೀಸ್. सी गलत हो गया, 0.01 करेक्ट ಇದೆ. सी ತಪ್ಪಾಗಿದೆ ನಿಮ್ದು, ನೋಡ್ರು. ठीक है, आंसर किसने भी बोला करेक्ट है. आप नन ऑफ दिस नहीं रहे, नन ऑफ दिस कहाँ से आया? ನೋಡ್ರು, ಅವರು ಕರೆಕ್ಟ್ ಹೇಳ್ತಾರೆ, उन्होंने करेक्ट बोला है. ಏನು ಮಾಡಬೇಕು ಇದರಲ್ಲಿ? ಡೆಸಿಮಲ್ ಇದೆ, ज़्यादा ಡೆಸಿಮಲ್ कहाँ पे? ಜಾಸ್ತಿ ಡೆಸಿಮಲ್ ಏನಿದೆ? 4 ಡೆಸಿಮಲ್ ಮೇಲಿದೆ. ಅಂದರೆ ಮೇಲ್ ನಂಬರ್ ಫಸ್ಟ್ 1 2 3 ರಿಮೂವ್ ಮಾಡಿರಿ. ನಂಬರ್ ಎಷ್ಟಾಗಿದೆ? 9 ಆಗಿದೆ. ಇದು ಎಷ್ಟು ಪ್ಲೇಸ್ ಶಿಫ್ಟ್ ಮಾಡಿದ್ರಿ? 1 2 3. ಸೊ ಇದು 3 ಪ್ಲೇಸ್ ಮಾಡಬೇಕು. 1 2 3. ಸೊ ನಂಬರ್ ಎಷ್ಟಾಗುತ್ತದೆ? 900. ಅರ್ಥ ಆಗಿದೆ? 3 ಪ್ಲೇಸ್ ಅಂದರೆ ಇದು 3 ಪ್ಲೇಸ್. ಡೆಸಿಮಲ್ ಇಲ್ಲ ಅಂದರೆ 0 ಆ್ಯಡ್ ಮಾಡಬೇಕು.
ಇದು ಈ ಕಡೆ ಡೆಸಿಮಲ್ ಇಲ್ಲ ಅಂದರೆ 0 ಆ್ಯಡ್ ಮಾಡಬೇಕು. ಆಲ್ರೆಡಿ ಡೆಸಿಮಲ್ ಇದೆ, 3 ಪ್ಲೇಸಸ್ 9 ಡಿವೈಡೆಡ್ ಬೈ 900. ಕಮ್ ಆನ್, 9 1 9, 9 1 9, 9 0 9 0. 1 ಡಿವೈಡೆಡ್ ಬೈ 100 ಅಂದರೆ ಎಷ್ಟು? 1/100 ಅಂದರೆ ಎಷ್ಟಿದೆ? 0.01 ಇದೆ. 2 zeros ಅಂದರೆ ಡೆಸಿಮಲ್ 2 ಪ್ಲೇಸಸ್ ಈ ಕಡೆ. इन डेसिमल क्लास मत नोड़ो, वी विल सी इन डेसिमल क्लासेस. ठीक है. सो 75/600. कम ऑन, सिंप्लीफाई. 25 टेबल आता है. 25 ಗೊತ್ತಿಲ್ಲ ಅಂದರೆ 5 ಮಾಡಿರಿ. 15 ಟೇಬಲ್ ಗೊತ್ತಿದೆ ಅಟ್ಲೀಸ್ಟ್. 15 ಇಂಟು ಯಾವ ನಂಬರ್? 5ಅಲ್ಲಿ 15 4 15 0 5 ಟೇಬಲ್. 5 1 5 5 8 days. आंसर फॉर द क्वेश्चन हियर. टाइम टेकन इज 8 days. ठीक है. प्रीवियस आंसर ಎಷ್ಟು ಬಂದಿದೆ? प्रीवियस रिलीज हो गया क्या ये? हाँ. सो 8 days is the answer for here. Okay. So time taken answer is 8 days. Answer is 8 days. ನೋಡ್ರಿ, ಆರ್ಮಿ ಟೆಕ್ನಿಕಲ್ ಮತ್ತು ಕ್ಲರ್ಕ್ ಅದರಲ್ಲಿ ಒಂದು ಕ್ವಶನ್ ಯಾವ ಪ್ರಕಾರ ಬಂದಿದೆ ಅಂದರೆ, ಅಜಯ್ ಎಷ್ಟು ಟೈಮ್ನಲ್ಲಿ ಮಾಡ್ತಾರೆ? ಇದು ಸೇಮ್ ಕೆಲಸ ಅಜಯ್ ಎಷ್ಟು ಟೈಮ್ದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಿದ್ದೆ. ಸಪೋಸ್ 60 ಚಕ್ಲೀಸ್ ಇದೆ. ठीक है. ಇದು ವರ್ಕ್ ಎಷ್ಟು ಚಕ್ಲೀಸ್? 60 ಚಕ್ಲಿ ಮಾಡಬೇಕು. 60 ಚಕ್ಲೀಸ್ ವಿ ಹ್ಯಾವ್ ಟು ಮೇಕ್. ಸೊ ಹೌ ಮಚ್ ಟೈಮ್ ಎ ವಿಲ್ ಟೇಕ್ ಟು ಮೇಕ್ 60 ಚಕ್ಲೀಸ್? 60 ಚಕ್ಲೀಸ್ ಎಷ್ಟು ಟೈಮ್ದಲ್ಲಿ ಅಜಯ್ ಮಾಡ್ತಾ ಇರ್ತಾರೆ? ಸೊ ಏನು ಮಾಡಬೇಕು ಇದರಲ್ಲಿ ನೋಡು, ಅಜಯ್ ಟೈಮ್ ಬೇಕು, ಟೈಮ್ ಆಫ್ ಎ ಬೇಕು ನಮಗೆ. ಸೊ ವರ್ಕ್ ಎಷ್ಟಿದೆ? 60. ಬಟ್ ಅಜಯ್ ಎಷ್ಟು ಚಕ್ಲಿ ಮಾಡಿದೆ ಅದೇ ಬರಬೇಕು. ಅಜಯ್ का चकली कितना है? 3 है. अजय का चकली कितना है? 1 ಡೇದಲ್ಲಿ ಎಷ್ಟು ಚಕ್ಲಿ ತಯಾರು ಮಾಡಿದೆ? ಹೌ ಮಚ್ ಚಕ್ಲೀಸ್ ಹಿ ಹ್ಯಾಸ್ ಮೇಡ್ ಇನ್ 1 ಡೇ? 6 ಇಲ್ಲ 6 ಅಂದರೆ ಅಜಯ್ ಮತ್ತು ಬಬ್ಬನ್ 3. ಯಾಕೆ? ಅರ್ಧ ಚಕ್ಲಿ ಎಲ್ಲಿದೆ? ಅರ್ಧ ಚಕ್ಲಿ ಇದೆ. 5 ಎಲ್ಲಿಂದ ಬಂದಿದೆ? ಹಾಂ, ಅದು ತಪ್ಪಾಗಿದೆ. ನೋಡು ಇಲ್ಲಿ ನೋಡ್ರಿ, ಅಜಯ್ ಬಬ್ಬನ್ ಚೇತನ್ ಎಷ್ಟು ಚಕ್ಲೀಸ್? ಅಜಯ್ ಬಬ್ಬನ್ ಚೇತನ್ ಎಷ್ಟು ಚಕ್ಲೀಸ್? 7.5. ಬಬ್ಬನ್ ಮತ್ತು ಚೇತನ್ ನೋಡು, ಬಬ್ಬನ್ ಮತ್ತು ಚೇತನ್ ಎಷ್ಟು ಚಕ್ಲೀಸ್ ಇದೆ? 5 ಚಕ್ಲೀಸ್. ಬಬ್ಬನ್ ಮತ್ತು ಚೇತನ್ 5 ಚಕ್ಲಿ ಅಂದರೆ ಅಜಯ್ ಎಷ್ಟು ಚಕ್ಲೀಸ್? 2 ಇಲ್ಲ ರೀ, ಈ 5 ಚಕ್ಲಿ ಇನ್ಕ ಬಬ್ಬನ್ ಮತ್ತು ಚೇತನ್ 5 ಚಕ್ಲಿ ಮಾಡ್ತಾರೆ. 3 ಮಂದಿ ಕೊಡಿ 7.5 ಚಕ್ಲೀಸ್ ಮಾಡ್ತಾರೆ. ಸೊ ಅಜಯ್ ಎಷ್ಟು? 2.5. 7.5 ಮೈನಸ್ 5 2.5. ಇಲ್ಲೇ ನೋಡಬೇಕು ನೀವು. ಅಜಯ್ ಬೇಕು ಅಂದರೆ ಅಜಯ್ ತೆಗಿಬೇಕು ಅಂದರೆ ಬಿ ಮತ್ತು ಸಿ ಬೇಡ ನಮಗೆ. ಬಿ ಮತ್ತು ಸಿ ಎಷ್ಟಿದೆ ಇಲ್ಲಿ? 5. ಇದರಲ್ಲಿ 5 ಹಾಕಿದ್ದಾರೆ ಅಂದರೆ ಅಜಯ್ ಎಷ್ಟು ಮಾಡ್ತಾರೆ? 2.5. ಸೊ 2.5 ಇದೆ. ಸೊ ಟೈಮ್ ಟೇಕನ್ ಬೈ ಎ ಕೇಳಿದರೆ ಅಂದರೆ ಟೋಟಲ್ ವರ್ಕ್ 60 ಡಿವೈಡೆಡ್ ಬೈ 2.5 ಬರೀಬೇಕು. ಮತ್ತು ಆಮೇಲೆ ಸಿಂಪ್ಲಿಫೈ ಮಾಡಬೇಕು. 25 600. 25 1 25, 25 2 50, 10, 25 4 आंसर 24 days. सपोज बी इक्वल टू क्वेश्चन मार्क दे, बी इक्वल टू क्वेश्चन मार्क, देन आई विल डू व्हाट यू नो. फिर क्या करेंगे? टाइम ऑफ बी ಬೇಕು, ಟೋಟಲ್ ವರ್ಕ್ 60 ಡಿವೈಡೆಡ್ ಬೈ ನಮಗೆ ಬಿ ಬೇಕು. ಅಜಯ್ ಚೇತನ್ ಬೇಡ. ಅಜಯ್ ಚೇತನ್ ಎಷ್ಟು ಮಾಡ್ತಾರೆ? ಅಜಯ್ ಮತ್ತು ಚೇತನ್ 4. ಕರೆಕ್ಟ್ ಇದೆ ಎಸ್. ಇಲ್ಲಿಂದ 7.5 4 ಕಡಿಮೆ ಮಾಡಿರಿ. ಎಷ್ಟು ಬರ್ತೈತೆ ಅದು? यस. सो बब्बन पूछा है तो बब्बन का 3.5 आएगा, 3.5 यूनिट पर डे. सो बब्बन टाइम ಕೇಳಿದರೆ ಅಂದರೆ बब्बन चकली बब्बन के काम को इधर लिखो. सो सिंप्लीफाई ಮಾಡಿರಿ. 35 600 आमेले हो गया. समझ में आया क्वेश्चन? सो दिस इज योर टाइप नंबर 1 क्वेश्चन. इस टाइप से रहेगा टाइप नंबर 1. अब हम करते हैं नेक्स्ट, बेसिकली दैट इज नथिंग बट टाइप नंबर 2. टाइप नंबर 2 के क्वेश्चंस को सॉल्व करेंगे अभी. सो टाइप नंबर 2 ಏನಿದೆ बेसिकली अल्टरनेट. सी हियर 2 questions in each type we will see, because most important ಅಂದರೆ टाइप 1 for GD most important ಅಂದರೆ टाइप नंबर 1 टाइप नंबर 5. ठीक है. बट ಒಂದು ಸಲ ಇದು ಕ್ವಶನ್ ಬಂದಿದೆ, ಬರ್ತಾರೆ, ಹೇಳಕ್ಕೆ ಬರೋಂಗಿಲ್ಲ. ಯಾವುದಂದರೆ 15 ಕ್ವಶನ್ದಲ್ಲಿ 15 ಕ್ವಶನ್ಸ್, 10 ಕ್ವಶನ್ಸ್ ಈಸಿ, 5 ಕ್ವಶನ್ಸ್ ಮೋಡ್ರೇಟ್. ಈ ಪ್ರಕಾರ ಇರುತ್ತೆ ಸಿಲೆಬಸ್. ठीक है. ಸೊ ಅಲ್ಟರ್ನೇಟ್ ಒಂದು ಸಲ ಇದು ಈಸಿ ಇದೆ ಬೇಸಿಕ್, ಬಟ್ ಅಲ್ಟರ್ನೇಟ್ ವರ್ಡ್, ಅಲ್ಟರ್ನೇಟ್ ಅಂದರೆ ಏನು ಹೇಳ್ತೀನಿ ನಿಮಗೆ. ನೋಡಿರಿ, ಕ್ವಶನ್ ಅದೇ ಪ್ರಕಾರ ಸೇಮ್
ಎ ಕ್ಯಾನ್ ಡೂ ವರ್ಕ್, ಕ್ವಶನ್ ನಂಬರ್ 1 ಸೇಮ್ ಟು ಸೇಮ್ ಮಾಡೋಣ ಬಟ್ ಅಲ್ಟರ್ನೇಟ್ನಲ್ಲಿ. ಎ ಕ್ಯಾನ್ ಡೂ ವರ್ಕ್ ಇನ್ 10 days, ಬಿ ಕ್ಯಾನ್ ಡೂ ಸೇಮ್ ವರ್ಕ್, ಅದ ಸೇಮ್ ಕೆಲಸ 15 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ದೆನ್ ಎ ಆ್ಯಂಡ್ ಬಿ ಟುಗೆದರ್ ಇಫ್ ದೇ ವರ್ಕ್ alternate days, find the time taken to finish the work. Find time taken to finish the work, complete the work. Finish, complete ಎಲ್ಲ ಸೇಮ್ ಇದೆ. ಫಿನಿಶ್ ದಿ ವರ್ಕ್. ನನಗೆ ಹೇಳ್ರಿ, ಇದು ಕ್ವಶನ್ದಲ್ಲಿ ಏನು ಚೇಂಜ್ ಇದೆ ಆಗಿದೆ? ವಾಟ್ ಈಸ್ ದ ಡಿಫರೆನ್ಸ್ ಇನ್ ದಿಸ್ ಕ್ವಶನ್? ಯಾಕೆ ಟೈಪ್ ನಂಬರ್ 2 ಯಾಕಿದೆ? ಇದು ಅಲ್ಟರ್ನೇಟ್ ವರ್ಡ್ ಇದೆ. ಅಲ್ಟರ್ನೇಟ್ ವರ್ಡ್ ಅಂದರೆ ಏನು? ಎನಿ ಐಡಿಯಾ? ಇಂಡಸ್ಟ್ರಿದಲ್ಲಿ, ಫ್ಯಾಕ್ಟ್ರಿದಲ್ಲಿ ನೋಡಿದ್ರಿ, ಶಿಫ್ಟ್ ವೈಸ್, ಮಾರ್ನಿಂಗ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಆ ಪ್ರಕಾರ. ಅಲ್ಟರ್ನೇಟ್ ಅಂದರೆ ಶಿಫ್ಟ್ ವೈಸ್ ಮಾಡಬೇಕು. ಅಂದರೆ ಫಸ್ಟ್ ಡೇ ಅಜಯ್ ನ್ಯೂ ಕೆಲಸ ಮಾಡಬೇಕು, ಸೆಕೆಂಡ್ ಡೇ ಬಬ್ಬನ್ ನ್ಯೂ ಕೆಲಸ ಮಾಡಬೇಕು, ಥರ್ಡ್ ಡೇ ಮತ್ತು ಯಾರು ಬರ್ತಾರೆ ಕೆಲಸಕ್ಕೆ? ಹಾಂ, ಸಪೋಸ್ ಇದು ಅಕ್ಟೋಬರ್ ಮಂತ್ ಇದೆ, 1 ಅಕ್ಟೋಬರ್ ಚೇತನ್ ಇಲ್ಲ, ಕ್ವಶನ್ದಲ್ಲಿ ಚೇತನ್ ಇಲ್ಲ ಇದರಲ್ಲಿ ಅಜಯ್ ಬಬ್ಬನ್ ಅಷ್ಟಿದೆ. 1 ಅಕ್ಟೋಬರ್ದಲ್ಲಿ ಎ ಕೆಲಸ ಮಾಡ್ತಾರೆ, 2 ಅಕ್ಟೋಬರ್ ಬಿ, 3 ಅಕ್ಟೋಬರ್ ಮತ್ತೆ ಎ ಬರ್ತಾರೆ, ಮತ್ತೆ ಬಿ ಬರ್ತಾರೆ, ಮತ್ತೆ ಬಿ, इस टाइप से. टाइप नंबर 1 एल्ला टुगेदर, ए प्लस बी टुगेदर सुबह से शाम पे काम कर रहे थे. अब यहाँ पर क्या कर रहे हैं? बेसिकली ये अकेले काम कर रहे हैं एक दिन में. सो पैटर्न क्या होगा देखो, बेसिक मेथड आपका सेम रहेगा. ए बी 10 days 15 days, LCM ಎಷ್ಟಿದೆ? 30. ಸೊ 10 ಇಂಟು ಯಾವ ನಂಬರ್? 10 3 ಝಾ 15 ಇಂಟು ಯಾವ ನಂಬರ್? 2 ಝಾ. ಸೊ ಎ ಪ್ಲಸ್ ಬಿ ಎಷ್ಟಾಗಿದೆ ಇಲ್ಲಿ? 5 ಚಕ್ಲೀಸ್ ಎಷ್ಟು ಡೇಸಲ್ಲಿ? 5 ಚಕ್ಲೀಸ್ ಎಷ್ಟು ಡೇಸಲ್ಲಿ ತಯಾರಾಗಿದೆ? 1 ಡೇದಲ್ಲಿ. 1 ಡೇ. ಟೈಪ್ ನಂಬರ್ 1ದಲ್ಲಿ 1 ಡೇ. ಇಲ್ಲೇ ನೋಡ್ರಿ, 1 अक्टूबर अजय 3 चकली ಮಾಡಿದ್ದೆ. सेकेंड अक्टूबर को किसने काम किया? बब्बन ने किया, 2 चकली बनाया, 5 ಚಕ್ಲಿ ತಯಾರಾಗಿದೆ. ಎಷ್ಟು ಡೇಸಲ್ಲಿ? 2 days. ಸೊ ಅಲ್ಟರ್ನೇಟ್ ಇದೆ ಅಂದರೆ ಇದು ಚೇಂಜ್. 5 ಚಕ್ಲೀಸ್ 2 ಡೇಸಲ್ಲಿ ತಯಾರಾಗಿದೆ. फर्स्ट डे ಮತ್ತು सेकेंड डे दोनों को मिलाकर बेसिकली हो गया हमारा 2 ಚಕ್ಲಿ हो गया. ಅರ್ಥ ಆಗಿದೆ? ಅಲ್ಟರ್ನೇಟ್ದಲ್ಲಿ ಇದು ಚೇಂಜಸ್. 5 ಚಕ್ಲಿ 1 ಡೇದಲ್ಲಿ ಆಗಿಲ್ಲ. इट इज़ नॉट कंप्लीट इन 1 डे. 1 डे में नहीं बनाया. कितने दिन में बना चकली? 2 दिन में बना. क्यों बना? क्योंकि अल्टरनेट शिफ्ट वाइज काम करते हैं. फर्स्ट डे अजय काम को आया, कितना चकली बनाया अजय ने? 3 ಚಕ್ಲಿ. ಸೆಕೆಂಡ್ ಡೇ ಯಾರು ಕೆಲಸಕ್ಕೆ ಬರ್ತಾರೆ? ಬಬ್ಬನ್. ಎಷ್ಟು ಚಕ್ಲಿ ತಯಾರು ಮಾಡ್ತಾರೆ? 2 ಚಕ್ಲೀಸ್. 3 + 2 5 ಚಕ್ಲೀಸ್. 5 चकलीस टोटल 2 days in 2 days. अल्टरनेट वर्ड है तो आपको क्या लिखना पड़ेगा? 5 units in 2 days. सपोज ಇದರಲ್ಲಿ 3 persons ಇದೆ, ಅದರಲ್ಲಿ 3 days ಬರ್ತಾರೆ. ಸಪೋಸ್ ಅಜಯ್ ಬಬ್ಬನ್ ಚೇತನ್ ಇದೆ, ಅದರಲ್ಲಿ 3 days ಬರಬೇಕು. ಸೊ 5 unit in 2 days. ಟಾರ್ಗೆಟ್ ಎಷ್ಟಿದೆ? 30 ಚಕ್ಲೀಸ್ ಎಷ್ಟು ಡೇಸಲ್ಲಿ? ಯಾವ ಪ್ರಕಾರ ಮಾಡಿರಿ ನೋಡಿರಿ. ಯೂನಿಟ್ರಿ ಮೇಲೆ ಹಿಂಗೆ ಮಾಡಬೇಡ, ಈ ಪ್ರಕಾರ ಮಾಡಿರಿ. 5 ಇಂಟು ಅಲ್ಟರ್ನೇಟ್ದಲ್ಲಿ ಆಪ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಡ, ತಪ್ಪಾಗುತ್ತದೆ. ಇದು ಕ್ವಶನ್ದಲ್ಲಿ ಬರುತ್ತದೆ, ಬಟ್ ಬೇರೆ ಕ್ವಶನ್ಸಲ್ಲಿ ರಾಂಗ್ ಆಗಬಹುದು. कैसे करो पता है? ವರ್ಕ್ ನಿಮ್ಮದು ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗಿದೆ ಇಲ್ಲಿಂದ ಇಲ್ಲಿ? 6 ಸಲ. 5 6 30. ಸೊ यहाँ पे भी क्या करो? इंटू 6 करो. 2 6 ಎಷ್ಟಾಗಿದೆ? 12 days. 12 days ಇಸ್ ದ ಆನ್ಸರ್ ಫಾರ್ ದಿ ಕ್ವಶನ್. ಏನು ಮಾಡಬೇಕು? 5 units 2 days. ವರ್ಕ್ 30 ಆಗಿದೆ. 30 ಅಂದರೆ ನಮ್ಮದು ವರ್ಕ್ ಕೆಲಸ ज़्यादा ಆಗಿದೆ. ಎಷ್ಟು ಸಲ? 6 ಸಲ. 6 ಪಟ್ಟು इंक्रीज ಆಗಿದೆ. 6 times वो काम बढ़ गया है. तो यहाँ पे भी क्या करना है? इंटू 6 करना है. इंटू 6 किया तो इंटू 6. सपोज इंटू 5 किया तो इंटू 5 ಮಾಡಬೇಕು. इंटू 8 ಮಾಡಿದ್ರಿ ಅಂದರೆ इंटू 8 करना है. ये चेंज आपको करना है. आंसर ಎಷ್ಟಾಗಿದೆ ಇಲ್ಲಿ? 12 days. फर्स्ट क्वेश्चन एक्चुअली देखो, फर्स्ट क्वेश्चन भी सेम था. यहाँ पर देखो, फर्स्ट क्वेश्चन देखो, अजय बब्बन ಅದರಲ್ಲಿ ಆನ್ಸರ್ ಎಷ್ಟು? ಡೈರೆಕ್ಟ್ಲಿ 30 / 5 6 days. ಬಟ್ ಇಲ್ಲಿ ಎಷ್ಟು ಏನಾಗಿದೆ? ಆನ್ಸರ್ ಚೇಂಜ್ ಆಗಿದೆ, 12 days. ಅಲ್ಟರ್ನೇಟ್ ವರ್ಡ್ ಇದೆ ಅಂದರೆ ಇದು ಮಾಡಿರಿ ಅಷ್ಟು. ठीक है? ಸ್ಪೆಷಲಿ
ಸೊ ಇದು ಟೈಪ್ ನಂಬರ್ 2. ಆಮೇಲೆ ನೋಡ್ರಿ ನೀವು ಇಲ್ಲೇ ನೋಡು ನೆಕ್ಸ್ಟ್ ಟೈಪ್ ನಂಬರ್ 3. ಸಿ ಇಯರ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ದು ಎಕ್ಸಾಮ್ದಲ್ಲಿ ಸ್ಪೆಷಲಿ ಜಿ ಡಿ ಎಕ್ಸಾಮ್ ಟೈಪ್ 1 ಆ್ಯಂಡ್ ಟೈಪ್ 5, ಟೈಪ್ 2, ಟೈಪ್ 3, ಟೈಪ್ 4. ದಿಸ್ ಆರ್ ಆಲ್ಸೋ ಕಮಿಂಗ್ ಇನ್ ಜಿ ಡಿ ಎಕ್ಸಾಮ್, ಬಟ್ ಸಮ್ ಟೈಮ್ಸ್. ಸೊ ಚಾನ್ಸಸ್ ಇದೆ, ಯಾಕಂದರೆ ಸಿಲೆಬಸ್ ನಿಮ್ಮದು ಸಿಲೆಬಸಲ್ಲಿ ಇದು ಎಲ್ಲ ಕಾನ್ಸೆಪ್ಟ್ಸ್ ಸೊ ನಿಮ್ಮದು ಮೇಲೆ ಇದೆ. ठीक है. ಸೊ 10 ಕ್ವಶನ್ಸ್ ಈಸಿ ಲೆವೆಲ್, 5 ಕ್ವಶನ್ಸ್ ಮಾಡ್ರೇಟ್ ಲೆವೆಲ್. ಸೊ 5 ಕ್ವಶನ್ಸಲ್ಲಿ ಈ ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಟೈಪ್ಸ್. ಸೊ ಟೈಪ್ ನಂಬರ್ 3 ಅಂದರೆ ಲಿವಿಂಗ್ ದ ವರ್ಕ್. ಲಿವಿಂಗ್ Ajay can do the work same. Ajay can do work in 15 days. Babban can do work 20 days. They both started doing work together. They both started work together. They both started work together. But after 5 days, A left the work. After 5 days, A left the work. Find time taken by B to do remaining work. क्या समझ में आया क्वेश्चन से आपको? ಏನು ಅರ್ಥ ಆಗಿದೆ ನಿಮಗೆ ಕ್ವಶನಲ್ಲಿಂದ? ಕ್ವಶನ್ ಏನು ಚೇಂಜ್ ಆಗಿದೆ ಇಲ್ಲಿ ನೋಡು. 15-20 ಇದೆ, ಇಬ್ಬರು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಇಬ್ಬರು ಟುಗೆದರ್. 5 ದಿವಸ ಆಗಿದೆ ಮೇಲೆ 1 2 3 4 5. ಬಬ್ಬನ್ ಕ್ಯಾ ಬೋಲಾ? ಬಬ್ಬನ್ ಅಜಯ್ ಕ್ಯಾ ಬೋಲಾ? ನಾನು ಹೋಗ್ತೇನೆ, ನಾನು ಇದು ಕೆಲಸ ಮಾಡೋಂಗಿಲ್ಲ. ಸೊ ಎಲ್ಲ ಕೆಲಸ ಯಾರು ಮಾಡಬೇಕು? ಮತ್ತು ಬಬ್ಬನ್ ಮಾಡಬೇಕು. ಸೊ ಇದು ಕ್ವಶನ್ ಲಿವಿಂಗ್ ಇದೆ. ठीक है, लिविंग. सो ಇದು ಕ್ವಶನ್ ಆ್ಯಕ್ಚುಲಿ ಟೈಪ್ ನಂಬರ್ 3 ಕ್ವಶನ್. ठीक है, ये जो क्वेश्चन है ಮ್ಯಾಕ್ಸಿಮಮ್ ಜಿ ಡಿಗೆ ಅಷ್ಟು ಬರಲಿಲ್ಲ, ಬಟ್ ಇದು ಕ್ಲರ್ಕ್ ಮತ್ತು ಟೆಕ್ ಸ್ಟೂಡೆಂಟ್ಸ್ಗೆ ಬಂದಿದೆ. ಬಟ್ ಎಕ್ಸ್ಟ್ರಾ ಅಂದರೆ ನೀವು ಮಾಡಬೇಕು. ठीक है, ನಿಮಗೆ ಒಳ್ಳೆಯದು. ಸೊಲ್ಯೂಷನ್ A 15, B 20. सेम प्रोसेस. LCM एष्टिದೆ? LCM ये 30 नहीं रहे, 30 20 से कैसे डिवाइड होगा? 30 ಇಲ್ಲ 60 ನೋಡು. ಶಾರ್ಟ್ಕಟ್ ಮೆಥಡ್ 20 15 20 ಡಿವೈಡ್ ಆಗಂಗಿಲ್ಲ. 20 2 40 ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ 60 इज LCM. सो ये ಮಾಡಬೇಕು LCM. 15 20 LCM कितना हो गया? 15 और 20 का LCM 60 हुआ. सबसे पहले लिखो 15 20, LCM लिखना है 60. सो LCM of 15 and 20 60. कम ऑन. 15 into 4 20 into 3. ಸೊ ಲೇಕಿನ್ ಕ್ವಶನ್ದಲ್ಲಿ ಏನಿದೆ ನೋಡು. ಇಬ್ಬರು ಕೆಲಸ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. 5 ದಿವಸ ಇಬ್ಬರು ಕೆಲಸ ಮಾಡ್ತಾರೆ. फर्स्ट पहले 5 दिन दोनों ने मिलकर काम किया क्या? नहीं, पहले 5 दिन तो मिलकर थे, साथ में थे, अजय भी था, बब्बन भी था. फर्स्ट ಮೊದಲಿಂದ 5 ದಿವಸ ಇಬ್ಬರು ಕೆಲಸ ಮಾಡ್ತಾರೆ. ಡೈಲಿ ಎಷ್ಟು ಕೆಲಸ ತಯಾರು ಮಾಡ್ತಾರೆ? ಎಷ್ಟು ಚಕ್ರೀಸ್ ಡೈಲಿ? 4 + 3 7 यूनिट्स. डेली ಅವರು 7 चकली तैयार ಮಾಡ್ತಾರೆ. डेली उन्होंने कितना 7 चकली बनाया, डेली 7 चकलीस बनाया. 5 ಡೇಸಲ್ಲಿ ಎಷ್ಟು ಚಕ್ಲಿ ತಯಾರಾಗಿದೆ? 5 ದಿವಸದಲ್ಲಿ ಎಷ್ಟು ಚಕ್ಲಿ ತಯಾರಾಗಿದೆ? ಕರೆಕ್ಟ್. ಡೈಲಿ ಒನ್ ಡೇದಲ್ಲಿ 7 ಚಕ್ಲಿ. ಸೊ 5 ಡೇಸಲ್ಲಿ ಎಷ್ಟು ಚಕ್ಲಿ? 5 ಡೇಸಲ್ಲಿ 5 ಡೇಸ್ ಇಂಟು 7 ಎಷ್ಟು ಚಕ್ಲಿ? 5 7 35 ಚಕ್ಲೀಸ್ ಆಗಿದೆ. ಕರೆಕ್ಟ್ ಇದೆ? ಅರ್ಥ ಆಗಿದೆ ಕ್ವಶನ್? 35 5 ಡೇಸ್ದಲ್ಲಿ 5 ಇಂಟು 7 35 ವರ್ಕ್ ಕಂಪ್ಲೀಟೆಡ್. ಇದು ವರ್ಕ್ ತಯಾರಾಗಿದೆ. ರಿಮೇನಿಂಗ್ ವರ್ಕ್ ಎಷ್ಟಿದೆ? ರಿಮೇನಿಂಗ್ ವರ್ಕ್ ಕಿತ್ನಾ है? ರಿಮೇನಿಂಗ್ ವರ್ಕ್ ಎಷ್ಟಿದೆ? ಟೋಟಲ್ ಟಾರ್ಗೆಟ್ ಎಷ್ಟಿದೆ? ಟೋಟಲ್ ಟಾರ್ಗೆಟ್ 60 ಯೂನಿಟ್ ಮಾಡಬೇಕು. ಎಷ್ಟು ಕಂಪ್ಲೀಟ್ ಆಗಿದೆ? 35 ಆಗಿದೆ. ರಿಮೇನಿಂಗ್ ಎಷ್ಟಿದೆ? 15 कहाँ से आ रहा है?
ತೊಂಬತ್ತೈದು ಎಲ್ಲಿಂದ 60 ಚಕ್ಲಿ ಟಾರ್ಗೆಟ್ ಇದೆ, 60 ಚಕ್ಲಿ ತಯಾರು करना है, 35 ಚಕ್ಲಿ ಆಲ್ರೆಡಿ ಕಂಪ್ಲೀಟ್ ಇದೆ, ಮತ್ತೆ ಎಕ್ಸ್ಟ್ರಾ ಚಕ್ಲಿ ಎಷ್ಟು ಮಾಡಬೇಕು? 35 25 60ರಿಂದ 35 ಸಬ್ ಮೈನಸ್ ಮಾಡಿರಿ ನಾ, 60 ಮೈನಸ್ 35 ಮಾಡಿರಿ ಎಷ್ಟು ಬರ್ತದೆ? 25 ಚಕ್ಲಿ. ಇದು ರಿಮೈನಿಂಗ್ ವರ್ಕ್ ಇದೆ. ಇದು ರಿಮೈನಿಂಗ್ ವರ್ಕ್ ಯಾರು ತಯಾರು ಮಾಡಬೇಕು? ತಯಾರು ಮಾಡಬೇಕು ಇದು ರಿಮೈನಿಂಗ್ ವರ್ಕ್? ಬಬ್ಬನ್ ಮಾಡಬೇಕು. ಸೊ ನೋಡ್ರಿ ಇಲ್ಲಿ, ಸೊ ಟೈಮ್ ಈಕ್ವಲ್ ಟು ಏನು? टोटल वर्क 60 डिवाइडेड बाय बी का टाइम निकालना है. 60 ಇಲ್ಲ, 60 ತಪ್ಪಾಗಿದೆ, 60 ವರ್ಕ್ ಇಲ್ಲ. ವರ್ಕ್ ಎಷ್ಟು ಮಾಡಬೇಕು? 35 तो हो गया, ಕಂಪ್ಲೀಟ್ ಆಗಿದೆ. 25 ಇದೆ, ರಿಮೈನಿಂಗ್ ವರ್ಕ್ ಬರೀಬೇಕು. ರಿಮೈನಿಂಗ್ ವರ್ಕ್ ಎಷ್ಟಿದೆ? 25. ಯಾರು ಮಾಡಬೇಕು 25? ಬಬ್ಬರ್. ಯಾಕಂದರೆ ನಮಗೆ ಬಿ ಟೈಮ್ ಬೇಕು. ಬಿ ರಿಮೈನಿಂಗ್ ಟೈಮ್, ರಿಮೈನಿಂಗ್ ವರ್ಕ್ ಡಿವೈಡೆಡ್ ಬೈ ಎಷ್ಟು ಚಕ್ಲಿ ಮಾಡ್ತಾರೆ ಬಬ್ಬನ್? 3 ಚಕ್ಲಿ ತಯಾರು ಮಾಡ್ತಾರೆ. सपोज रिमेनिंग टाइम ऑफ ए, लास्ट के ए ಇದೆ, लास्ट में ए है तो ए को नीचे लिखना है. ए का कितना है? 4. बट क्वेश्चन ಅಲ್ಲಿ ಯಾರಿದೆ? लास्ट के बी ಇದೆ. सो बी का चकली नीचे लिखना है. 25/3 ಎಷ್ಟಿದೆ? 3 1 जा 3, 3 8 जा 24, 1. ये हो गया. ಹೆಂಗೆ ಬಂದಿದೆ ನೋಡು. 3 1 जा 3, 3 8 जा 24, ರಿಮೈಂಡರ್ ಎಷ್ಟು? 1. 3 ಬರೀರಿ ಸೇಮ್ ಟು ಸೇಮ್ ಇಲ್ಲಿ. ठीक है, 3 ಆ್ಯಸ್ ಇಟ್ ಈಸ್ ಬರೀರಿ. 8 ಮತ್ತು 1, 8 1/3 ಡೇಸ್. ಅರ್ಥ ಆಗಿದೆ? ಸೊ ನೆಕ್ಸ್ಟ್ ಈಸ್ ಟೈಪ್ ನಂಬರ್ 4. ಸೊ ಟೈಪ್ ನಂಬರ್ 4 ಎಫಿಷಿಯನ್ಸಿ ಬೇಸ್ಡ್, ಎಫಿಷಿಯನ್ಸಿ ಫಾಸ್ಟರ್ ಇದೆ ಈ ಪ್ರಕಾರ ಕ್ವಶನ್. ठीक है, डबल कैसा ಮಾಡ್ತಾರೆ ಈ ಪ್ರಕಾರ एफिशिएंसी. क्वेश्चन कैसे आता है देखो एग्जाम में. ए इज ट्वाइस एफिशिएंट देन बी. A is twice efficient than B. If A can do work in 12 days, then in how many days A and B together will complete their work? क्वेश्चन क्या समझ में आया आपको? क्वेश्चन क्या समझ में आया? ಏನು ಅಂಡರ್ಸ್ಟ್ಯಾಂಡ್ ಆಗಿದೆ ಹೇಳ್ರಿ ಫಾಸ್ಟ್. ಎಫಿಷಿಯೆಂಟ್ ಅಂದರೆ ಏನು? ಗಾಡಿ ಬೈಕ್ ಎಫಿಷಿಯನ್ಸಿ ಗೊತ್ತಿದೆ. ನಂದು ಬೈಕ್ ಎಫಿಷಿಯನ್ಸಿ, ಬಲ್ಬ್ ಎಫಿಷಿಯನ್ಸಿ ಗುಡ್ ಇದೆ. ಎಫಿಷಿಯನ್ಸಿ ಅಂದರೆ ಔಟ್ಪುಟ್ ಚಲೋ ಇದೆ, है ना. ए ट्वाइस एफिशिएंट देन बी. ट्वाइस ಅಂದರೆ ಏನು? डबल. हाँ, इल्ले यार एफिशिएंसी बेटर ಇದೆ. एफिशिएंसी किसका अच्छा है? अजय का अच्छा है या बबन का अच्छा है? अजय एफिशिएंसी इज गुड और बबन एफिशिएंसी गुड. यार एफिशिएंसी गुड ಇದೆ, बेटर अजय. करेक्ट. ಯಾಕಂದರೆ ಅಜಯ್ ಈಸ್ ಟ್ವೈಸ್ ಅಂದರೆ ಡಬಲ್ ಫಾಸ್ಟ್ ಇದೆ ಯಾರಿಗಿಂತ? बबरगिंत. सो नोड्री टाइप नंबर 4 एफिशिएंसी वर्ड. टाइप नंबर 4 एफिशिएंसी वर्ड जब आएगा, ए बी हमने लिखा. फर्स्ट ऑफ ऑल ಏನು ಮಾಡ್ರಿ, ಡೈರೆಕ್ಟ್ಲಿ ಹೇಳ್ತೀನಿ ನಿಮಗೆ. ಫಸ್ಟ್ ಎಫಿಷಿಯನ್ಸಿ ಬರೀರಿ. ಎಫಿಷಿಯನ್ಸಿ ಶಾರ್ಟ್ಲಿ ಎಕ್ಸಾಮ್ में ಈ ಅಷ್ಟು ಬರೀಬೇಕು. ಯಾರು ಡಬಲ್ ಇದೆ, ಯಾರು ಒನ್ ಇದೆ? 1 कौन, ಡಬಲ್ कौन? ಅಜಯ್ ಟ್ವೈಸ್ ಅಂದರೆ ಅಜಯ್ 2, ಅಜಯ್ ಎಫಿಷಿಯನ್ಸಿ 2 ಅಂದರೆ ಬಬ್ಬನ್ ಎಷ್ಟು? 1. ಸೊ ಇದು ಗೊತ್ತಿರಬೇಕು. ಸಪೋಸ್ ಅಜಯ್ ಥ್ರೈಸ್ वर्ड ಕೊಟ್ಟಿದೆ. ಥ್ರೈಸ್ ಅಂದರೆ ಏನು? 3 ಮತ್ತು 1. ಸೊ एक चीज़ आपको याद रखना है, एफिशिएंसी ಮತ್ತು ಟೈಮ್, ಎಫಿಷಿಯನ್ಸಿ ಮತ್ತು ಡೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾರೆ. ಇನ್ವರ್ಸ್ಲಿ ಅಂದರೆ ಏನು? ಡೈರೆಕ್ಟ್ಲಿ ಏನು ಮಾಡಿರಿ ನೀವು. ಸೊ ಇದು ಡೇಸ್ ಇದೆನಾ, एफिशिएंसी ಮತ್ತು ಡೇಸ್ सीधा आप इन्वर्स कर दो. इन्वर्स ಅಂದರೆ ಉಲ್ಟಾ करो. ಇದು 2 1 ಈ ಕಡೆ ಮಾಡಿರಿ ಮತ್ತು ಇದು 2 ಈ ಕಡೆ ಮಾಡಿರಿ. ಎಷ್ಟು ಮಾಡಬೇಕು? ಎಫಿಷಿಯನ್ಸಿ ವರ್ಡ್ ಇದೆ, ಫಾಸ್ಟರ್ ವರ್ಡ್ ಇದೆ, ಎಫಿಷಿಯನ್ಸಿ ಇದೆ ಅಂದರೆ ಇದು ಚೇಂಜ್ ಮಾಡಬೇಕು ನೀವು. ಇಲ್ಲಿ 2 ಇದೆ, ಇಲ್ಲಿ 1 ಇದೆ ಅಂದರೆ उल्टा ಮಾಡಿರಿ. उल्टा कर दो. ये 1 कर दो. ये सपोज ये 3 and 1 है तो यहाँ पे 1 and 3 करो. ये चीज़ करना है. ಇಲ್ಲಿ ಟೈಮ್ ಆಫ್ ಎ ಎಷ್ಟಿದೆ? 11 नहीं रे, 12 है.
ಇಲ್ಲೇ ಎಷ್ಟಿದೆ ಟೈಮ್ ಆಫ್ ಒನ್ ಅಂದರೆ 12 ಡೇಸ್. ಸೊ 2 ಅಂದರೆ ಎಷ್ಟು? 1 ಅಂದರೆ 12, 2 ಅಂದರೆ ಎಷ್ಟು? 24. ಸೊ 24 ಡೇಸ್. ನಮಗೇನು ಬೇಕು? A + B ಟುಗೆದರ್. A + B ಟುಗೆದರ್ ಅಂದರೆ ಏನು ಮಾಡಬೇಕು ಮತ್ತೆ? 12 ಡೇಸ್ 24 ಡೇಸ್ ಬಂದಿದೆ. ಟೈಪ್ ನಂಬರ್ 1 ಕ್ವಶನ್. A can do the work in 12 days. B can do the same work in 24 days. A + B together in how many days? ಟೈಪ್ ನಂಬರ್ 1. 36. ನೀವು ಫಸ್ಟ್ ಟೈಪ್ ನಂಬರ್ 1ದಲ್ಲಿ ಏನು ಮಾಡಿದಿರಿ? ಟೈಪ್ ನಂಬರ್ 1ದಲ್ಲಿ ಏನು ಮಾಡಿದಿರಿ ನೀವು? A can do 10 days 15 days. 10 + 15 25 ಮಾಡ್ತೀರಿ? ಇಲ್ಲ, ಈ ಪ್ರಕಾರ ಮಾಡಬೇಕು. ಅದರ್ವೈಸ್ ಫಾರ್ಮುಲಾ ಮಾಡಬೇಕು. ಯಾವ ಮಾಡೋಣ? ಫಾರ್ಮುಲಾ ಮಾಡೋಣ, ಇದು ಮಾಡೋಣ. फर्स्ट मार्क करना है, सेकंड फार्मूला करना है तो फार्मूला भी कर सकते हो, ऐसा कुछ नहीं है. ठीक है, जो भी करना है कर सकते हो. ಮೆಥಡ್ ಮಾಡಬೇಕು ಅಂದರೆ ಇದು ಮೆಥಡ್ ಅಂದರೆ ಸೇಮ್ ಇದೆ, ಡೈರೆಕ್ಟ್ಲಿ ಕರು. देखो 12 and 24 ಎಲ್ ಸಿ ಎಮ್ ಎಷ್ಟು? 12 नहीं ರೀ, ಎಲ್ ಸಿ ಎಮ್ 12, 24. ಇದು ವರ್ಕ್ ನಿಮ್ದು. 12 24 ಎಲ್ ಸಿ ಎಮ್ 24. 12 ಇಂಟು ಯಾವ ನಂಬರ್? ವಿಚ್ ನಂಬರ್? ಕಮ್ ಆನ್ ಎವ್ರಿ ಒನ್. 12 ಇಂಟು ವಿಚ್ ನಂಬರ್? 12 2s 24 ಇಂಟು ವಿಚ್ ನಂಬರ್? 24 1s. ಅಂದರೆ ಡೈಲಿ 2 ಚಕ್ಲೀಸ್, ಡೈಲಿ 1 ಚಕ್ಲಿ. ಇಬ್ಬರು ಕೂಡಿ A + B ಎಷ್ಟಿದೆ? 2 + 1 3 ಯೂನಿಟ್ ಪರ್ ಡೇ. ಟೈಮ್ ಟೇಕನ್ ಏನು ಮಾಡಬೇಕು? 24 ಡಿವೈಡೆಡ್ ಬೈ 3. 3 1s 3, 3 8s 24. आंसर 8 डेज. सो एफिशिएंसी अगर आया तो बेसिकली ये करना है, समझ में आ जाओ. ठीक है. और एक मिनट, इसके बाद में जो अब नेक्स्ट आएगा आपका टाइप नंबर 5. जो मोस्ट इंपॉर्टेंट ಇದೆ, मोस्ट इंपॉर्टेंट ಬಹಳ ಸಲ ಬಂದಿದೆ. टाइप नंबर 5 ಯಾವ ಪ್ರಕಾರ? मेन डे बेस्ड. मेन डे means 12 men can do the work in 4 days, then 16 men can do the work in how many days? 12 men can cut 6 trees in 3 days, then 16 men can cut 10 trees in how many days? 5 women can make 10 baskets in 2 days, then 12 women can do make 4 basket in how many days? ई पैटर्न क्वेश्चन टाइप नंबर 5 दे, मोस्ट इंपॉर्टेंट. सो नेक्स्ट क्लास में हम बेसिकली उसको सॉल्व करेंगे. ठीक है.